ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಾಗವತದ ಶ್ರವಣದ ಪೂರ್ವಭಾವಿಯಾಗಿ ಪದ್ಮಪುರಾಣದಲ್ಲಿ ಮತ್ತಿತರ ಪುರಾಣಗಳಲ್ಲಿ ಬಂದಂಥ ಭಾಗವತದ ಮಹಾತ್ಮ್ಯವನ್ನು ಕೇಳಬೇಕು ಅಂತ ನಾವು ಈಗ ತೊಡಗಿದ್ದೀವಿ. ಕಳೆದ 2 ದಿವಸದಲ್ಲಿ ಜ್ಞಾನ ಮತ್ತು ವೈರಾಗ್ಯಗಳಿಂದ ಮಕ್ಕಳನ್ನು ಪಡೆದ ಭಕ್ತಿ ಎಂಬ ಒಬ್ಬಳು ಸ್ತ್ರೀ ತನ್ನ ಖೇದವನ್ನು ನಾರದರ ಎದುರಿಗೆ ತೋಡಿಕೊಂಡದ್ದನ್ನು ನಾವು ಕೇಳಿದ್ವಿ. ವೃಂದಾವನಕ್ಕೆ ಹೋದಾಗ ಆ ಭಕ್ತಿ ಎಂಬ ಸ್ತ್ರೀಗೆ ಅಂಟಿಕೊಂಡಿದ್ದ ಮುಪ್ಪು ಹೋಗಿತ್ತು. ಆದರೆ ಅವಳ ಮಕ್ಕಳಿಗೂ ಕೂಡ ಅಕಾಲದಲ್ಲಿಂದೇನು ಮುಪ್ಪು ಬಂದಿತ್ತು, ಆ ಮುಪ್ಪು ಮಾತ್ರ ಹೋಗಿರಲಿಲ್ಲ. ಆಗ ನಾರದರ ಭೇಟಿ ಅವಳಿಗಾಯಿತು. ಇದೊಂದು ಕಲಿಯುಗ. ಈ ಕಲಿಯುಗದಲ್ಲಿ ಇಷ್ಟು ತೊಂದರೆಗಳು ಎಲ್ಲರಿಗೂ ಆಗ್ತವೆ. ಆದ್ದರಿಂದ ನಿನ್ನ ಮಕ್ಕಳಾದ ಜ್ಞಾನ ವೈರಾಗ್ಯಗಳಿಗೆ ಅಷ್ಟು ಸುಲಭವಾಗಿ ಯೌವನ ಬರ್ತಾ ಇಲ್ಲ. ಆದರೆ ನೀನು ಅದಕ್ಕಾಗಿ ಚಡಪಡಿಸ್ಬೇಕಾಗಿಲ್ಲ ಅಂತ ನಾರದರು ಅವಳಿಗೆ ಸಮಾಧಾನ ಹೇಳಿದರು. ಅವಳು ನಾರದರ ಮಾತನ್ನು ಕೇಳಿ ಸಮಾಧಾನ ಪಟ್ಟು ನಾರದರಿಗೆ ನಮಸ್ಕಾರ ಮಾಡಿದ್ಲು. ಮತ್ತವರು ಏನು ಹೇಳಿದರು ಅನ್ನೋದನ್ನು ಇವತ್ತಿಂದ ಈಗ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ವೃಥಾ ಖೇದಯಸೇ ಬಾಲೆ ಅಹೋ ಚಿಂತಾತುರಾ ಕಥಂ ಶ್ರೀಕೃಷ್ಣ ಚರಣಾಂಭೋಜಂ ಸ್ಮರ ದುಃಖಂ ಗಮಿಷ್ಯತಿ. ಮಗಳೇ, ನೀನು ವ್ಯರ್ಥವಾಗಿ ದುಃಖ ಪಡ್ತಾ ಇದ್ದೆ. ಈ ದುಃಖ, ಈ ಚಿಂತೆ ಇದ್ಯಾವುದೂ ಬೇಡ. ಕೃಷ್ಣನ ಪಾದಕಮಲವನ್ನು ನಮಸ್ಕರಿಸು, ನೆನೆಸ್ಕೋ, ಎಲ್ಲ ದುಃಖ ಪರಿಹಾರ ಆಗ್ತದೆ. ಹಿಂದೆ ಈ ಕೌರವರ ಅಪಚಾರದಿಂದ ದ್ರೌಪದಿ ನೊಂದಾಗ ಅವಳಿಗೆ ಸಮಾಧಾನ ಹೇಳಿದವನು ಕೂಡ ಇದೇ ಕೃಷ್ಣನೇ. ಮತ್ತೆ ಗೋಪ ಸ್ತ್ರೀಯರಿಗೆ, ಗೋಪ ಪುರುಷರಿಗೆ ನಂದಗೋಕುಲದಲ್ಲಿ, ವೃಂದಾವನದಲ್ಲಿ ಏನೇ ತೊಂದರೆ ಬಂದಾಗಲೂ ಅದನ್ನು ಪರಿಹರಿಸಿದವನು ಈ ಕೃಷ್ಣನೇ. ಕೃಷ್ಣ ಎಲ್ಲಿಯೂ ಹೋಗಿಲ್ಲ. ಸಹ ಕೃಷ್ಣ ಕ್ವಾಪಿನೋ ಗತಃ. ನಮ್ಮ ಕಣ್ಣಿನಿಂದ ಈಗ ದೂರ ಆಗಿದ್ದಾನಷ್ಟೇ. ಭಗವಂತ ಎಲ್ಲಿಯೂ ಹೋಗುವ ಪ್ರಶ್ನೆ ಇಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಅವನು ಇದ್ದೇ ಇರ್ತಾನೆ. ನೀನು ಭಕ್ತಿ ಎಂಬ ಸ್ತ್ರೀ ಅವನಿಗೆ ಬಹಳ ಪ್ರಿಯಳಾದವಳು, ಅವನಿಗೆ ಪ್ರಾಣಕ್ಕಿಂತ ಹೆಚ್ಚು. ನೀನು ಕರೆದಿ ಅಂದರೆ ಎಲ್ಲಿಗಾದರೂ ಬರ್ತಾನೆ, ಯಾರ ಮನೆಗಾದರೂ ಬರ್ತಾನೆ. ಬರೇ ಪಂಡಿತರ ಮನೆಗಂತಲ್ಲ, ಪಾಮರರ ಮನೆಗೂ ಬರ್ತಾನೆ. ಯಾವ ವರ್ಗ, ಜಾತಿ, ಅಂತಸ್ತು, ಸ್ಥಾನ, ಮಾನ ಇತ್ಯಾದಿ ಯಾವುದೇ ಭೇದವಿಲ್ಲದೆ ಯಾರ ಮನೆಗಾದರೂ ಕೂಡ ನೀನು ಕರೆದಿ ಅಂದ್ರೆ ಬಂದೇ ಬರ್ತಾನೆ. ಅದರ ಅರ್ಥ, ಎಲ್ಲಿ ಭಕ್ತಿ ತುಂಬಿದ ಸಂಕೀರ್ತನ ನಡೆದಿರ್ತದೋ, ಅದು ಮಂದಿರ ಆಗಲಿ, ಮಠ ಆಗಲಿ, ಮನೆ ಆಗಲಿ, ಯಾರದೇ ಮನೆ ಆಗಲಿ, ಅಲ್ಲಿ ಸ್ವಯಂ ಭಗವಂತ ಬಂದೇ ಬರ್ತಾನೆ. ಕೃತಯುಗಕ್ಕೆ ಸತ್ಯಯುಗ ಅಂತ ಹೇಳ್ತಾರೆ. ಆ ಸತ್ಯಯುಗ ಅಂದರೆ ಕೃತಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಮುಕ್ತಿಗೆ ಸಾಧನವಾದದ್ದು ಜ್ಞಾನ ಮತ್ತು ವೈರಾಗ್ಯಗಳು. ಜ್ಞಾನವನ್ನು, ಶಾಸ್ತ್ರಗಳನ್ನು ಶ್ರವಣ ಮಾಡಿ, ಮನನ ಮಾಡಿ ಕಷ್ಟಪಟ್ಟು ಗಳಿಸ್ಬೇಕಾಗ್ತದೆ. ವೈರಾಗ್ಯ ಅಂತೂ ಬೇಕೇ ಬೇಕು. ಆದರೆ ಕಲಿಯುಗದಲ್ಲಿ ಜ್ಞಾನ ಗಳಿಸುವುದು ಕಷ್ಟ. ಜ್ಞಾನೇತು ಅಜ್ಞಾನತಾಂಗತೆ ಅಂತಂತಾರೆ. ಹಿಂದೇನು ಜ್ಞಾನ ಇತ್ತು, ಆ ಜ್ಞಾನ ಎಲ್ಲ ಕಣ್ಮರೆಯಾಗಿ ಅಜ್ಞಾನ ಬಂದ್ಬಿಟ್ಟಿದೆ ಅಂತ. ಈಗ ಅಜ್ಞಾನಕ್ಕೆ ಬಲ ಹೆಚ್ಚು. ಮತ್ತು ವೈರಾಗ್ಯವನ್ನಂತೂ ನಾವು ಆಚರಿಸುವುದು ಬಹಳ ಕಷ್ಟ. ಭಗವಂತನಿಗಿಂತ ಭಿನ್ನವಾಗಿ ಈ ಜಗತ್ತೇನಿದೆ, ಪ್ರಾಪಂಚಿಕ ವಿಷಯಗಳು, ಆ ವೈರಾಗ್ಯ ತಾಳುವುದು ಬಹಳ ಕಷ್ಟ. ಅದಕ್ಕಾಗಿ ಕಲಿಯುಗದಲ್ಲಿ ಭಕ್ತಿಯೊಂದನ್ನು ಆಚರಿಸಿದ್ರೂ ಸಾಕು, ಭಗವಂತನ ಸಾಮೀಪ್ಯ ಅನ್ನೋ ಮೋಕ್ಷವನ್ನು ಪಡ್ಕೋತಾನೆ ಮನುಷ್ಯ ಅಂತ ಹೇಳ್ತಾರೆ. ಅಲ್ಲಿ ನಾವು ಗಮನಿಸಿ ನೋಡಬೇಕಾದ ಒಂದು ಅಂಶ ಇದೆ. ಆವಾಗ ಜ್ಞಾನ ಭಕ್ತಿ ವೈರಾಗ್ಯಗಳು ಇದರಿಂದೇ ಮೋಕ್ಷ ಆಗ್ತಿತ್ತು. ಭಕ್ತಿ ಆವಾಗ ಬೇಕಾಗಿಲ್ಲ. ಈಗ ಭಕ್ತಿ ಒಂದೇ ಸಾಕು, ಜ್ಞಾನ ವೈರಾಗ್ಯಗಳು ಬೇಕಾಗಿಲ್ಲ ಅಂತ ಹೇಳಿದಂತೆ ಕಾಣಿಸ್ತದೆ. ಅದು ಹಾಗಲ್ಲ. ಯಾವ ಕಾಲಕ್ಕೂ ಜ್ಞಾನ, ಭಕ್ತಿ, ವೈರಾಗ್ಯ ಈ 3 ಬೇಕೇ ಬೇಕು. ಈ 3 ಇಲ್ಲದೇನೆ ಯಾವ ಕಾಲಕ್ಕೂ ಎಂದೂ ಮುಕ್ತಿ ಆಗೋದಿಲ್ಲ.
ನಾಣ್ಯ ಪಂಥ ಅಯನಾಯ ವಿದ್ಯತೆ. ಜ್ಞಾನವೊಂದನ್ನು ಬಿಟ್ಟರೆ ಅಯನ ಅಂದರೆ ಮೋಕ್ಷ, ಅದಕ್ಕೆ ಮಾರ್ಗ ಯಾವುದೂ ಇಲ್ಲವೇ ಇಲ್ಲ. ಈ ಕಾಲದಲ್ಲಿ ಜ್ಞಾನ ಬೇಕೇ ಬೇಕು, ವೈರಾಗ್ಯವೂ ಬೇಕೇ ಬೇಕು, ಮತ್ತೆ ಭಕ್ತಿಯೂ ಕೂಡ ಬೇಕೇ ಬೇಕು. ಭಕ್ತ್ಯಾ ತ್ವನನ್ಯಯ ಲಭ್ಯ ಅಂತ ಭಕ್ತಿಯ ಮಹತ್ವವನ್ನು, ಜ್ಞಾನದ ಮಹತ್ವವನ್ನು ಕೃಷ್ಣ ಗೀತಾದಲ್ಲಿ ಹೇಳೇ ಇರ್ತಾನೆ. ಆದ್ದರಿಂದ ಮೂರೂ ಎಲ್ಲ ಕಾಲಕ್ಕೂ ಬೇಕೇ ಬೇಕು. ಆದರೆ ಈ ಕಾಲದಲ್ಲಿ ಜ್ಞಾನ ಮತ್ತು ವೈರಾಗ್ಯಗಳನ್ನು ಸಂಪಾದಿಸುವುದು, ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಕಷ್ಟ. ಭಕ್ತಿ ಮಾಡಿರಿ, ಎಷ್ಟು ಸಾಧ್ಯವೋ ಅಷ್ಟು ಭಕ್ತಿ ಮಾಡಿರಿ, ಅದರಿಂದ ಜ್ಞಾನ ವೈರಾಗ್ಯಗಳು ಕ್ರಮವಾಗಿ ಬರ್ತವೆ. ಮತ್ತು ಇದೊಂದು ಕಾಲದಲ್ಲಿ ಯಾರೋ ಒಬ್ಬ ಜ್ಞಾನ ವೈರಾಗ್ಯಗಳನ್ನು ಆಚರಿಸುವುದು ಕಷ್ಟ ಅಂಥೇಳಿ ಭಕ್ತಿಯೊಂದು ಮಾಡಿದ ಅಂದ ಮಾತ್ರಕ್ಕೆ ಕೇವಲ ಕಲಿಯುಗದಿಂದಲೇ ಯಾರಿಗೂ ಏನು ಮುಕ್ತಿ ಆಗೋದಿಲ್ಲ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಗೀತಾದಲ್ಲಿ ಕೃಷ್ಣ ಹೇಳುವಂತೆ ಅನೇಕ ಜನ್ಮಗಳನ್ನು ಇನ್ನೂ ನಾವು ಸವಿಸಬೇಕಾಗಿದೆ. ಇಂಥ ಇದೆಷ್ಟೋ ಕಲಿಯುಗಗಳನ್ನು ಇನ್ನೂ ಮುಂದೆ ಕಾಣಬೇಕಾಗಿದೆ. ಈ ಹಿಂದೆ ನಾವು ಒಂದು ಲೆಕ್ಕ ಹೇಳಿದ್ದೆ, ಈ ಸೃಷ್ಟಿ ಪ್ರಾರಂಭ ಕಂಡು 195 ಕೋಟಿ ವರ್ಷ ಆಗಿವೆ ಅಂತ. ಈಗ ಅದರಲ್ಲಿ 44 ಲಕ್ಷ ವರ್ಷಕ್ಕೊಂದು ಬಾರಿ ಈ ಯುಗಗಳ ಚಕ್ರ ತಿರುಗುತ್ತದೆ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ. ಈಗ ಹಾಗೇನಾದ್ರೂ ಲೆಕ್ಕ ಹಾಕಿದರೆ 353 ಕಲಿಯುಗಗಳು ಈ ಹಿಂದೆ ಆಗಿ ಹೋಗಿವೆ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಇವೆಲ್ಲವೂ 353-54 ಬಾರಿ ಆಗಿ ಹೋಗಿವೆ. ಈಗ ಅದರ ನಂತರದ್ದು 54ನಿಂದ 55ನಿಂದ ನಡೆದಿರೋದು. ಕೇವಲ ಕಲಿಯುಗದಲ್ಲಿ ಸಂಕೀರ್ತನೆ ಮಾಡಿದ ಅಂತ ಮಾತ್ರಕ್ಕೆ ಮುಕ್ತಿ ಆಗೋದಿಲ್ಲ. ಆದರೆ ಸಂಕೀರ್ತನೆ ಮಾಡಿದ್ದಕ್ಕೆ, ಭಕ್ತಿ ಮಾಡಿದ್ದಕ್ಕೆ ಅವನ ಮಾರ್ಗ ನಿಷ್ಕಂಟಕ ಆಗ್ತದೆ. ಅವನಿಗೇನಾದರೂ ಮಧ್ಯದಲ್ಲಿ ವಿಘ್ನಗಳು ಬಂದಿದ್ರೆ ಆ ವಿಘ್ನಗಳೆಲ್ಲ ಪರಿಹಾರ ಕಾಣ್ತವೆ. ಅದರಿಂದ ಮತ್ತೆ ಮುಂದೆ ಜ್ಞಾನ, ಭಕ್ತಿ, ವೈರಾಗ್ಯ, ಜ್ಞಾನ, ಭಕ್ತಿ, ವೈರಾಗ್ಯವು 3 ಹಂತಗಳಿದ್ದು, ಮೆಟ್ಟಿಲುಗಳು. ಅದನ್ನು ದಾಟ್ತಾ ಅವನು ಮುಕ್ತಿಯನ್ನು ಪಡ್ಕೋತಾನೆ ಅಂತ ಅದರ ತಾತ್ಪರ್ಯ. ಮತ್ತು ಭಕ್ತಿ ಅಂದ್ರೂ, ಭಕ್ತಿ ಅಂದರೆ ಪ್ರೇಮ. ಈಗ ನಮ್ಮ ಮಕ್ಕಳಲ್ಲಿ, ನಮ್ಮ ಶಿಷ್ಯರಲ್ಲಿ, ನಮ್ಮ ಕಿರಿಯರಲ್ಲಿ ನಾವು ಅವರಲ್ಲಿ ವಾತ್ಸಲ್ಯ ಇಡ್ತೇವೆ, ಹಿರಿಯರಲ್ಲಿ ಗೌರವ ಇಡ್ತೇವೆ. ಇದು ಎಲ್ಲದಕ್ಕಿಂತ ಹೆಚ್ಚಿನ ಭಕ್ತಿಯನ್ನು ಭಗವಂತನಲ್ಲಿ ಮಾಡಬೇಕು. ಆತ್ಮೀಯ ಸಮಸ್ತ ವಸ್ತುಭ್ಯ ಅನಂತ ಗುಣಾವಧಿಕ ಭಕ್ತಿ, ಪ್ರೇಮ ಪ್ರವಾಹ ಭಕ್ತಿ ಅಂತಾರೆ. ನಮಗೆಲ್ಲರಿಗೂ ಕೂಡ ನಮ್ಮ ಬಗ್ಗೆ ಭಾರಿ ಮೆಚ್ಚುಗೆ, ನಾನೊಬ್ಬ ದೊಡ್ಡ ಮನುಷ್ಯ ಅಂತ ಪ್ರತಿಯೊಬ್ಬರಿಗೂ ಆದರ. ಇನ್ನೊಬ್ಬರ ಬಗ್ಗೆ ಆದರ ಇರುವುದಕ್ಕಿಂತ ಹೆಚ್ಚು ನಮ್ಮ ಬಗ್ಗೆ ನಮಗೆ ಆದರ ಇರ್ತದೆ. ಅದು ಇದ್ದೇ ಇರ್ತದೆ. ಅದಕ್ಕಿಂತ ಹೆಚ್ಚಿನ ಒಂದು ಆದರ, ಪ್ರೀತಿ ನಮಗೆ ನಮ್ಮ ಬಗ್ಗೆ, ನಮ್ಮವ್ರ ಬಗ್ಗೆ ಇರೋಕ್ಕಿಂತ ಹೆಚ್ಚಿನ ಆದರವನ್ನು ಭಗವಂತನಲ್ಲಿ ಇಡಬೇಕು. ಹಾಗೆ ಇಟ್ಟರೆ ಅದನ್ನ ಮುಕ್ತಿಗೆ ಕಾರಣ ಅಂತ ವರ್ಣನೆ ಮಾಡ್ತಾರೆ. ಮಕ್ಕಳಿಗೆ ಬಗ್ಗೆ ನಾವು ಪ್ರೀತಿ ತೋರಿಸ್ತೇವೆ, ಮಕ್ಕಳ ಬಗ್ಗೆ, ಶಿಷ್ಯರ ಬಗ್ಗೆ, ಗುರು ಹಿರಿಯರ ಬಗ್ಗೆ, ಅವ್ರ ಬಗ್ಗೆ ಎಲ್ಲ ನಾವು ಪ್ರೀತಿ ತೋರಿಸ್ತೇವೆ. ಆದರೆ ಅವ್ರ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ಆಗಲಿ ಮತ್ತೆ ಯಾರ ಬಗ್ಗೆ ಆಗಲಿ ನಮಗೇನು ಮಹಾತ್ಮ ಜ್ಞಾನ ಏನಿರೋದಿಲ್ಲ. ನಮ್ಮ ಮಕ್ಕಳು ಕೆಟ್ಟವರೇ ಆದರೂ ಒಳ್ಳೆಯವರೇ ಆದರೂ ನಾವು ಅವ್ರನ್ನ ಪ್ರೀತಿಸ್ತೇವೆ. ತಂದೆ ತಾಯಿಂದ ಆಗಲಿ, ಬಂಧುಗಳಾಗಲಿ, ಮಿತ್ರ ಆಗಲಿ, ಯಾರೇ ಆಗಲಿ, ಅವ್ರು ಕೆಟ್ಟವರೇ ಆಗಿರಲಿ, ಒಳ್ಳೆಯವರೇ ಆಗಿರಲಿ, ಸದ್ಗುಣಿಗಳೇ ಆಗಿರಲಿ, ಹೇಗೆ ಆಗಿರಲಿ ಅವ್ರನ್ನ ಪ್ರೀತಿಸ್ತೇವೆ. ಭಗವಂತನನ್ನ ಈ ಥರ ಕುರುಡಾಗಿ ಪ್ರೀತಿಸಿ ಉಪಯೋಗ ಇಲ್ಲ. ಮಹಾತ್ಮ ಜ್ಞಾನ ಪೂರ್ವಕವಾಗಿ ಭಗವಂತನನ್ನ ಪ್ರೀತಿಸ್ಬೇಕು. ಭಗವಂತ ಈ ಜಗತ್ತನ್ನ ಮೀರಿದವನು. ನಾನು, ನನ್ನ ಹೆಂಡತಿ, ಗಂಡ, ಅನಾದಿ ಕಾಲದಿಂದ ಎಷ್ಟೋ ಬಾರಿ ಗಂಡ ಹೆಂಡತಿ ಎಲ್ಲರನ್ನು ನಾವು ಕಂಡಿದ್ದೀವಿ. ಮಾತಾ ಪಿತೃ ಸಹಸ್ರಾಣಿ ಪುತ್ರಧಾರ ಶತಾನಿಚ. ಸಾವಿರಾರು ಜನ ತಾಯಂದ್ರು, ತಂದೆಯಂದ್ರು, ಗಂಡಂದ್ರು, ಹೆಂಡಂದ್ರು, ಮಕ್ಕಳೆಲ್ಲ ಆಗಿ ಹೋಗಿದ್ದಾರೆ. ನಮಗೆ ಮುಂದೂ ಆಗೋರಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಿನ ಒಂದು ಪ್ರೇಮ ಭಗವಂತನ ಬಗ್ಗೆ ಇಟ್ಟಾಗ, ಇದೆಲ್ಲದಕ್ಕಿಂತ ಹೆಚ್ಚಿನ ಸ್ಥಾನ ಅವನಿಗಿದೆ ಅಂತ ಗೊತ್ತಾದಾಗ, ನಮಗೆ ಗುಣಗಳ ದೃಷ್ಟಿಯಿಂದ ಅವನು ಸರ್ವಜ್ಞ, ಇವರೆಲ್ಲರೂ ಅಲ್ಪಜ್ಞರು. ಅವನಲ್ಲಿರುವ ಸದ್ಗುಣಗಳ ಅನಂತ ಅಂಶವೂ ಒಂದು ಇವರಲ್ಲಿ ಯಾರೂ ಇಲ್ಲ ಅಂತಿಷ್ಟು ಗೊತ್ತಾಗಿ ಅವನಲ್ಲಿ ಪ್ರೇಮ ಮಾಡಿದಾಗ ಅದನ್ನು ಭಕ್ತಿ ಅಂತಾರೆ. ಅಂತಹ ಭಕ್ತಿಯಿಂದ ಏನಾದ್ರು ಕೆಲಸ ಆಗೋದಿದ್ರೆ, ಮುಕ್ತಿ ದೊರೆಯುವುದಿದ್ರೆ ಅಂತಹ ಭಕ್ತಿಯಿಂದ. ಕುರುಡಾಗಿ ನಮ್ಮ ಮಕ್ಕಳನ್ನ, ಮೊಮ್ಮಕ್ಕಳನ್ನು ಪ್ರೀತಿಸಿದಂತೆ ಭಗವಂತನನ್ನು ಪ್ರೀತಿಸಿದ್ರೆ ಅಂಥ ಭಕ್ತಿಯಿಂದ ಉಪಯೋಗ ಇಲ್ಲ. ಆರಂಭದಲ್ಲಿ ಹಾಗೇ ಇರಲಿ ಬೇಕಾದರೆ, ಆದರೆ ಮುಂದೆ ಭಗವಂತನ ಗುಣಮಹಿಮೆಗಳನ್ನು ತಿಳಿದು, ಅವನು ಈ ಜಗತ್ತಿನ ಸೃಷ್ಟಿಕರ್ತ, ಪಾಲನಕರ್ತ, ನಾಶಕರ್ತ ಅಂತ ತಿಳಿದು ಅವನನ್ನು ಭಜಿಸಿದರೆ ಆವಾಗಲೇ ಆ ಭಕ್ತಿ ನಮಗೆ
ಮುಕ್ತಿದಾಯಕ ಆಗ್ಲಿಕ್ಕೆ ಸಾಧ್ಯ. ಅದರಿಂದ ಭಕ್ತಿ ಮತ್ತು ಜ್ಞಾನ ಇವೆರಡು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ಇದಿಲ್ಲದೆ ಅದಿಲ್ಲ, ಅದಿಲ್ಲದೆ ಇದಿಲ್ಲ. ಅದರಿಂದ ಭಕ್ತಿಯೂ ಬೇಕು, ಜ್ಞಾನವೂ ಬೇಕು, ವೈರಾಗ್ಯವೂ ಬೇಕು. ಈ ಕಾಲದಲ್ಲಿ, ಕಲಿಯುಗ ಕಾಲದಲ್ಲಿ ಬೇರೆ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತಪಸ್ಸು, ಯಜ್ಞ ಮೊದಲಾದವುಗಳನ್ನ. ಆದ್ರಿಂದ ಒಂದಿಷ್ಟು ಸಂಕೀರ್ತನವನ್ನಾದರೂ ಮಾಡಿರಿ ಅಂತ ಶಾಸ್ತ್ರದಲ್ಲಿ ಹೇಳಿರ್ತಾರಷ್ಟೆ. ಅದಕ್ಕಾಗಿ ಭಗವಂತ ನಿನ್ನನ್ನು ಸೃಷ್ಟಿ ಮಾಡಿದ ಅಂತಾರೆ ನಾರದರು ಆ ಭಕ್ತಿಗೆ. ಆಗ ನೀನು ಅವನನ್ನು ಕೇಳಿದೆ, ನನ್ನನ್ನು ಹುಟ್ಟಿಸಿದ್ದಿ, ನಾನು ಏನು ಕಾರ್ಯ ಮಾಡಬೇಕು, ನನ್ನ ಕರ್ತವ್ಯ ಏನು ಅದನ್ನು ಹೇಳುವಂತ. ನಿನ್ನ ಹಿಂದಿನ ಜನ್ಮದ ಕಥೆ ಅದನ್ನು ಹೇಳ್ತಿದ್ದಾನೆ. ಏನು ಮಾಡಬೇಕು? ಆಗ ಕೃಷ್ಣ ಹೇಳಿದ, ಯಾರು ನಿನ್ನನ್ನು ಪ್ರೀತಿಸ್ತಾರೆ, ಅರ್ಥಾತ್ ಭಕ್ತಿಯನ್ನು ಯಾರು ಇಟ್ಟಿರ್ತಾರಲ್ಲ, ಭಗವಂತನಲ್ಲಿ ಭಕ್ತಿಯನ್ನು ಯಾರು ಇಟ್ಕೊಂಡಿರ್ತಾರೆ, ಅದನ್ನು ನಿತ್ಯ ಪೋಷಿಸ್ತಾರೆ, ಅಂಥವ್ರನ್ನು ನೀನು ಯಾವತ್ತೂ ಕೈ ಬಿಡಬಾರದು. ಇದು ನನ್ನ ಆಜ್ಞೆ ನಿನಗೆ ಅಂತ ಕೃಷ್ಣ ಅವಳಿಗೆ ಹೇಳಿದ. ಆಕೆ ಅವಳು ಒಪ್ಕೊಂಡ್ಲು. ಆಮೇಲೆ ಅವಳಿಗೆ ಜ್ಞಾನ ಮತ್ತು ವೈರಾಗ್ಯ ಅನ್ನುವಂಥ ಎರಡು ಮಕ್ಕಳನ್ನು ಕೊಟ್ಟ. ಮತ್ತೆ ಮುಕ್ತಿ ಅನ್ನುವ ದಾಸಿ ಒಬ್ಬಳನ್ನು ಕೊಟ್ಟ. ಭಕ್ತಿಗೆ ಮುಕ್ತಿ ದಾಸಿ. ಭಕ್ತಿ ಇದ್ರೆ ಮುಕ್ತಿ ಯಾವತ್ತೂ ಅನಾಯಾಸವಾಗಿ ಲಭ್ಯ ಆಗ್ತದೆ ಅಂತ ಅದರ ತಾತ್ಪರ್ಯ. ಭೂಮಿಯಲ್ಲಿ ಭಕ್ತರನ್ನು ಕಾಪಾಡುವುದಕ್ಕಾಗಿ ನೀನು ಈ ಭಕ್ತಿ ಓಡಾಡ್ತಾ ಇದ್ದಿ. ಅವಳಿಗೆ ನಾರದರು ಅವಳು ಹಿಂದಿಂದೆಲ್ಲ ತಿಳಿಸ್ಬೇಕಾಯ್ತು, ಮರ್ತೋದಂತೆ ಕಾಣಿಸಿತ್ತು ಅವಳಿಗೆ. ಕೃತ ತ್ರೇತ ದ್ವಾಪರದಲ್ಲಿ ಆರಾಮವಾಗೇ ಇದ್ದೆ. ಕಲಿಯುಗ ಬಂದಾಗ ಈ ಸಮಸ್ಯೆ ಆಗಿತ್ತು ನಿಮಗೆ. ನಾಸ್ತಿಕ್ಯ ರೋಗ, ಕಲಿಯುಗದಲ್ಲಿ ನಾಸ್ತಿಕ್ಯ ಅನ್ನೋದು ಕೆಟ್ಟ ರೋಗ ಇದು. ದೇವರೇ ಇಲ್ಲ, ದೇವರು ಸ್ವರ್ಗ ನರಕ ಇದು ಯಾವುದು ಇಲ್ಲ ಅಂತ ಮಾತನಾಡುವುದು ಒಂದು ಕೆಟ್ಟ ರೋಗ ಕಲಿಯುಗದಲ್ಲಿ. ಇಲ್ಲಿ ಎರಡು ಸಂಗತಿಗಳು. ನಾವ್ಯಾರು ನಾಸ್ತಿಕರಲ್ಲ, ದೇವರು ಸ್ವರ್ಗ ನರಕ ಪುಣ್ಯ ಪಾಪ ಎಲ್ಲರೂ ನಂಬುವವರೇ. ಆದ್ರೆ ನಮ್ಮ ಸಮಸ್ಯೆ ಏನಿದೆ ಅಂದ್ರೆ, ನಂಬುತ್ತೀವಿ, ಹೌದು, ನಂಬಿ ಅದರಂತೆ ನಡೆದಿದ್ದೀವಿ ಎಷ್ಟು. ದೇವರನ್ನು ನಂಬುತ್ತೀರಾ? ನಂಬುತ್ತೇವೆ. ಸ್ವರ್ಗ ಪುಣ್ಯ ಪಾಪ ಎಲ್ಲ ನಂಬುತ್ತೇವೆ. ತಪ್ಪು ಕೆಲಸ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಅಸತ್ಯ ಆಡಬಾರ್ದು, ಮದ್ಯಪಾನ ಮಾಡಬಾರ್ದು, ಎಲ್ಲ ಗೊತ್ತು. ಆದ್ರೆ ಅದರಂತೆ ನಡ್ಕೊಳ್ಳದೆ ಹೋದ್ರೆ ಆಸ್ತಿಕರಿಗೂ ನಾಸ್ತಿಕರಿಗೂ ವ್ಯತ್ಯಾಸ ಏನು? ಇದು ನಮಗೆ ಬಂದಿರುವ ರೋಗ. ಗಮನಿಸ್ಬೇಕು ನಾವು. ನಾಸ್ತಿಕರಾದವರು ವ್ಯಭಿಚಾರ ಮಾಡ್ತಾರೆ, ಆಸ್ತಿಕರು ವ್ಯಭಿಚಾರ ಮಾಡ್ತಿರ್ತಾರಲ್ಲ. ಮದ್ಯಪಾನ ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ಸುಳ್ಳು ಅವರು ಹೇಳ್ತಾರೆ, ಇವರು ಮಾಡ್ತಾರೆ. ಸ್ವಜನ ಪಕ್ಷಪಾತ, ಇನ್ನೊಬ್ಬರಿಗೆ ಕೇಡು ಬಗೆಯುವುದು. ಆಸ್ತಿಕರು ಹೆಚ್ಚು ಮಾಡ್ತಾರೋ ನಾಸ್ತಿಕರು ಹೆಚ್ಚು ಮಾಡ್ತಾರೋ, ಕೆಲವು ಸರಿ ಆಸ್ತಿಕರೇ ಹೆಚ್ಚು ಮಾಡಿಬಿಡ್ತಾರೇನೋ ಅಂತ ಕಾಣಿಸ್ತದೆ ನಮ್ಗೆ. ಇದೊಂದು ರೋಗ ಅಂತ ಹೇಳೋದು. ನಾಸ್ತಿಕರು ಮಾಡ್ತಿರ್ಬಹುದು, ಆಸ್ತಿಕರು ಮಾಡಿದರೆ ಅದು ಹೆಚ್ಚು ಕಾಣಿಸ್ತದೆ. ಬಿಳಿ ಬಟ್ಟೆ ಮೇಲೆ ಕಪ್ಪು ಕಲೆಗಳು ಹೆಚ್ಚು ಎದ್ದು ಕಾಣ್ತವೆ. ಆದ್ರಿಂದ ನಾಸ್ತಿಕ್ಯ ಅನ್ನೋದೊಂದು ಕೆಟ್ಟ ರೋಗ ಇದು. ಈ ರೋಗದ ಕಾರಣದಿಂದಾಗಿ ಆ ಭಕ್ತಿ ಕ್ಷೀಣಿಸಿದಳು. ಮುಕ್ತಿಯು ಕೂಡ ಕ್ಷೀಣಿಸಿ ಬಿಡ್ತು. ಅಷ್ಟು ಸುಲಭವಾಗಿ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಬರೋದಿಲ್ಲ. ಮೋಕ್ಷ ಮುಕ್ತಿ ಅಂತ ಮಾತಾಡಬಹುದು, ಆದ್ರೆ ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಆದ್ರೆ ನೀನು ಭಕ್ತಿ ಯಾವಾಗಾದ್ರೂ ಆ ಮುಕ್ತಿಯನ್ನು ನೆನಪು ಮಾಡ್ಕೊಂಡಾಗ ಅವಳು ಮತ್ತೆ ಇಲ್ಲಿಗೆ ಬಂದೇ ಬರ್ತಾಳೆ. ಆದ್ರೆ ಜ್ಞಾನ ವೈರಾಗ್ಯಗಳು ಮಾತ್ರ ನಿನ್ನ ಜೊತೆಗೇ ಇದ್ದಾರೆ. ಕಲಿಯುಗದಲ್ಲಿ ಜನ ಇವರನ್ನ, ಈ ಜ್ಞಾನವನ್ನ ವೈರಾಗ್ಯವನ್ನೆಲ್ಲ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಮತ್ತೆ ಅವರಿಗೆ ತಮ್ಮ ಮುಪ್ಪನ್ನು ಕಳ್ಕೊಂಡು ಯೌವನಕ್ಕೆ ಬರಬೇಕಾಗಿದೆ. ಅದಕ್ಕೆ ಬೇಕಾದ ಒಂದು ಉಪಾಯ ಹೇಳ್ತೀನಿ, ನೀನೇನು ವಿಚಾರ ಮಾಡಬೇಡ. ಕಲಿಯುಗಕ್ಕೆ ಸಮಾನವಾದ ಯುಗ ಇನ್ನೊಂದಿಲ್ಲ. ಮತ್ತೆ ಅದನ್ನು ಒತ್ತಿ ಹೇಳಿದ್ರು ಅವರು. ಭಕ್ತಿಗೆ ನಾರದರು ಉಪದೇಶ ಮಾಡುವ ನೆಪದಲ್ಲಿ ನಮಗೂ ಕೂಡ ಕಲಿಯುಗ ಬಹಳ ಕೆಟ್ಟದಂತ ಸುಮ್ಮನೆ ಕೊರಗುವುದಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಿದ್ದಾರೆ. ನಾರದರೊಂದು ಪ್ರತಿಜ್ಞೆ ಮಾಡಿದ್ರು, ಇನ್ನು ಗಮನಿಸ್ಬೇಕು. ನಾರದರು ಪ್ರತಿಜ್ಞೆ ಮಾಡಿ ಆ ಭಕ್ತಿಗೆ ಮಾತ್ರ ಸಮಾಧಾನ ಕೊಟ್ಟರು ಅಂತಲ್ಲ, ನಮಗೂ ಅವರೊಂದು ಸಮಾಧಾನ ಕೊಟ್ಟರು, ಭರವಸೆ ಕೊಟ್ಟರು. ಕಲಿನಾ ಸದೃಶಕ್ಕೋಪಿ ಯುಗೋ ನಾಸ್ತಿ ವರಾನನೆ. ಕಲಿಗೆ ಸಮಾನವಾದ ಯುಗವೇ ಇಲ್ಲ ಇನ್ನೊಂದು. ತಸ್ಮಿನ್ ತ್ವಾಂ ಸ್ಥಾಪಯಿಷ್ಯಾಮಿ ಗೇಹೆ ಗೇಹೆ ಜನೇ ಜನೇ. ಅನ್ಯ ಧರ್ಮಾನ್ ತಿರಸ್ಕೃತ್ಯ ಪುರಸ್ಕೃತ್ಯ ಮಹೋತ್ಸವಾನ್ ತದಾ ನಾಹಂ ಹರೇರ್ದಾಸಃ ಲೋಕೆ ತ್ವಂ ನ ಪ್ರವರ್ತಯೇ. ಈ ಪ್ರತಿಯೊಂದು ಮನೆಯಲ್ಲಿ ಜನರ ಹೃದಯದಲ್ಲಿ ನಿನ್ನನ್ನು ಮತ್ತೆ ನಾನು ಸ್ಥಾಪಿಸ್ತೇನೆ. ಇದು ನನ್ನ ಪ್ರತಿಜ್ಞೆ. ಅದಿಲ್ಲದೆ ಹೋದ್ರೆ ನಾನು ಭಗವಂತನ ಭಕ್ತನೇ ಅಲ್ಲ ಅಂದ್ರು ನಾರದರು.
ನಾರದರು ಈ ಪ್ರತಿಜ್ಞೆ ಮಾಡಿದ್ದು ಹೆಚ್ಚು ಸೂಕ್ತ. ಯಾಕೆಂದ್ರೆ ಉಳಿದೆಲ್ಲರಿಗಿಂತ ಹೆಚ್ಚಾಗಿ ನಾರದರು ಮನುಷ್ಯರು, ದೇವತೆಗಳು, ದೈತ್ಯರು ಅವರೆಲ್ಲರ ಕಡೆ ಸಂಚಾರ ಮಾಡೇ ಮಾಡ್ತಿರ್ತಾರೆ. ಮತ್ತೆ ಸದಾ ಹರಿನಾಮದಲ್ಲೇ ಸಂಕೀರ್ತನದಲ್ಲೇ ಇರ್ತಾರೆ ಅವರು. ಅಷ್ಟು ದೊಡ್ಡ ಭಕ್ತ ಅವರು. ಆದ್ರಿಂದ ನಿನ್ನ ಭಕ್ತಿಯನ್ನು ಮತ್ತೆ ನಾನು ಜನರ ಮನೆಗಳಲ್ಲಿ ಜನರ ಮನದಲ್ಲಿ ಸ್ಥಾಪಿಸದೆ ಹೋದರೆ ನಾನು ಭಗವಂತನ ಭಕ್ತನೇ ಅಲ್ಲ. ತದಾ ನಾಹಂ ಹರೇರ್ದಾಸಃ, ನಾನು ಅದನ್ನು ಮಾಡ್ತೇನೆ. ಈ ಯುಗದಲ್ಲಿ ಯಾರು ಭಕ್ತಿಯನ್ನು ಇಟ್ಟಿರ್ತಾರೋ ಅವರು ಒಂದು ವೇಳೆ ಪಾಪಿಗಳಾಗಿದ್ರೂ ಕೂಡ ಭಗವಂತನ ಮಂದಿರವನ್ನು ತಲುಪ್ತಾರೆ. ಏನೇನೋ ಪ್ರಾರಬ್ಧ ಕರ್ಮ, ಏನೇನೋ ಸಂಸ್ಕಾರಗಳು, ಪರಿಸರಗಳು, ಸಹವಾಸದ ಕಾರಣದಿಂದಾಗಿ ಅನೇಕ ಬಾರಿ ಸಜ್ಜನರು ಕೂಡ ಪಾಪ ಮಾಡಿಬಿಡ್ತಾರೆ, ಇಲ್ಲಂತಲ್ಲ. ಆದರೆ ನೀನೊಂದು ಇದ್ರೆ ಅವ್ರ ಮನಸ್ಸಿನೊಳಗೆ ಪಾಪವನ್ನು ಕಳ್ಕೋತಾರೆ ಕ್ರಮವಾಗಿ. ಭಗವದ್ಗೀತಾದಲ್ಲಿ ಅದನ್ನು ಹೇಳ್ತಾರೆ, ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಸುದುರಾಚಾರ, ಜಗತ್ತಿನಲ್ಲಿ ಮಾಡಬಹುದಾದ ಏನೇನು ಪಾಪಗಳ ಪಟ್ಟಿ ಇದೆ ಆ ಪಟ್ಟಿ ತೆಗೆದು ನೋಡಿ, ಎಲ್ಲ ಪಾಪನೂ ಮಾಡಲಿ. ವ್ಯಭಿಚಾರದಿಂದ ಹಿಡಿದು ಪರಪೀಡೆ, ಮದ್ಯಪಾನ, ಧೂಮಪಾನ ಎಲ್ಲ ಪಾಪಗಳನ್ನೂ ಮಾಡಲಿ ಒಬ್ಬ ವ್ಯಕ್ತಿ. ಆದರೆ ಭಜತೆ ಮಾಂ ಅನನ್ಯ ಭಾಕ್, ಭಗವಂತನನ್ನು ಮಾತ್ರ ನೆನಪು ಮಾಡ್ಕೋತಿರ್ತಾನೆ. ಪ್ರತಿ ಕ್ಷಣವೂ ಅಲ್ಲ, ಯಾವಾಗಾದ್ರೂ ಮಾಡ್ಕೋತಿರ್ತಾನೆ. ಆದ್ರಿಂದಲೇ ಅವನಿಗೆ ಒಂದು ಕೊರಗು ಮನಸ್ಸಿನೊಳಗೆ ಉಳಿದಿರ್ತದೆ. ಇಂಥವೆಲ್ಲ ದುಶ್ಚಟಗಳಿಗೆ ದಾಸನಾಗಿ ಬಿಟ್ಟಿದ್ದಾನೆ. ಮಂದಿ ಎದುರಿಗೆ ಹೇಳಲಿಕ್ಕಾಗೋದಿಲ್ಲ. ಮಂದಿ ಎದುರಿಗೆ ಹೇಳಲಿಕ್ಕೆ ಹೋದ್ರೆ ಮರ್ಯಾದೆ ಹೋಗ್ತದೆ. ಭಗವಂತನ ಎದುರಿಗೆ ಅನ್ಕೋತಿರ್ತಾನೆ, ತನ್ನ ಮನಸ್ಸಿನಲ್ಲೇ ಅನ್ಕೋತಿರ್ತಾನೆ, ಇಂಥವೆಲ್ಲ ತಪ್ಪುಗಳನ್ನ ಮಾಡಿಬಿಟ್ಟೆ. ಆದರೆ ತಪ್ಪುಗಳನ್ನು ಮಾಡಲಿಕ್ಕೆ ಮನುಷ್ಯನಿಗೆ ಅನೇಕ ಕಾರಣಗಳು. ವಂಶವಾಹಿಗಳ ಪ್ರಭಾವ, ಯಾವ ಪರಿಸರದಲ್ಲಿ ಹುಟ್ಟಿರ್ತಾನೆ, ಪರಿಸರ, ಸಹವಾಸ ಇತ್ಯಾದಿ ಕಾರಣದಿಂದಾಗಿ ತಪ್ಪುಗಳನ್ನ ಮಾಡ್ತಿರ್ತಾನೆ. ತಪ್ಪುಗಳನ್ನು ಮಾಡಿದ ಅಂತ ಮಾತ್ರಕ್ಕೆ ಕೊನೆ ತನಕನೂ ತಪ್ಪು ಮಾಡ್ತಿರೋದಿಲ್ಲ ಎಲ್ಲರೂ. ಆದ್ರಿಂದ ಎಷ್ಟೇ ಪಾಪಗಳನ್ನು ನಾವು ಮಾಡಲಿ, ಆ ಪಾಪಗಳು ಎಷ್ಟೇ ಇದ್ರೂ ಸಾಧುರೇವ ಸಮಂತವ್ಯ, ಅವನನ್ನು ಸಜ್ಜನ, ಸಾಧು, ಸಂತ ಅಂತಾನೆ ತಿಳ್ಕೋಬೇಕು. ಕ್ರಮವಾಗಿ ಪಾಪಗಳನ್ನು ಕಳ್ಕೊತಾನೆ. ಅದಕ್ಕೊಂದು ಮಾರ್ಗ ಇದೆ, ಪ್ರತಿಯೊಂದಕ್ಕೂ ಮಾರ್ಗ ಇದೆ. ಯಾರು ಭಕ್ತಿಯನ್ನು ಮಾಡ್ತಾರೆ ಅವರು ಭಗವಂತನ ಸಾನ್ನಿಧ್ಯವನ್ನು ಪಡೆದಿರ್ತಾರೆ. ಅಂತಃಕರಣದಲ್ಲಿ ಭಗವಂತನ ಭಕ್ತಿ ಇದ್ರೆ ಅವರು ಶುದ್ಧ ಚಿತ್ತರು. ಕನಸಿನಲ್ಲಿಯೂ ಕೂಡ ಅವರಿಗೆ ಯಮ ಕಾಣಿಸೋದಿಲ್ಲ. ಯಮನ ಚಿಂತನೆ ಅವರಿಗಿಲ್ಲ, ನರಕದ ಚಿಂತನೆ ಅವರಿಗಿಲ್ಲ, ಭಯ ಪಡಬೇಕಾಗಿಲ್ಲ. ಸ್ಪರ್ಶನೇಪಿ ನ ಪ್ರಭುರ್ಭವೇತ್ ನ ತಪೋಭಿರ್ ನ ವೇದೈಶ್ಚ ಜ್ಞಾನೇನಾಪಿ ನ ಕರ್ಮಣ. ದೊಡ್ಡ ಪ್ರಮಾಣದ ತಪಸ್ಸು, ವೇದಾಧ್ಯಯನ, ಜ್ಞಾನ, ಕರ್ಮ ಇವೇನು ಮಾಡಿದರೂ ಭಗವಂತ ಸಿಗ್ತಾನೆ ಅಂತ ನಿಶ್ಚಿತ ಇಲ್ಲ. ಎಲ್ಲ ಮಾಡಬಹುದು. ದುರ್ಯೋಧನನು ಯಜ್ಞ ಮಾಡಿದ್ದ. ಯಾರ್ಯಾರು ವೇದ ಶಾಸ್ತ್ರ ಅಧ್ಯಯನ ಮಾಡ್ಲಿಕ್ಕೇನು, ಪ್ರವಚನ ಮಾಡ್ಲಿಕ್ಕೇನು, ಅದನ್ನು ಡಿಗ್ರಿ ಪಡ್ಕೊಂಡ್ರೆ ಯಾರು ಮಾಡ್ಬೋದು. ಇಂಜಿನಿಯರಿಂಗ್ ಡಿಗ್ರಿ ಪಡೆದವರೆಲ್ಲ ಮನೆ ಕಟ್ತಾರೆ, ಲಾ ಡಿಗ್ರಿ ಪಡೆದವರು ವಕೀಲಿಕೆ ಮಾಡ್ತಾರೆ, ಮೆಡಿಕಲ್ ಡಿಗ್ರಿ ಪಡೆದವರು ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಾರೆ. ಹಾಗೆ ಶಾಸ್ತ್ರದಲ್ಲಿ ಡಿಗ್ರಿ ಪಡೆದ್ರೆ, ಮಾಸ್ಟರ್ ಡಿಗ್ರಿ ಪಡೆದ್ರೆ ಪ್ರವಚನ ಮಾಡ್ಬೋದು. ಏನು ದೊಡ್ಡ ವಿಷಯ ಅಲ್ಲ. ಪ್ರವಚನವನ್ನು ಹೃದಯಪೂರ್ವಕವಾಗಿ ಮಾಡ್ತಿದ್ದೀರಾ? ನಿಮ್ಮ ಮಾತುಗಳು ಶ್ರೋತೃಗಳ ಮೇಲೆ ಪರಿಣಾಮ ಬೀರ್ತಿದೆಯಾ? ಸುಮ್ಮನೆ ನಾಟಕದಂತೆ, ರಾಜಕೀಯದ ಭಾಷಣಗಳಂತೆ ಮಾಡ್ತಿದ್ದೀರಾ ಅನ್ನೋದು ಮುಖ್ಯ. ಆದ್ದರಿಂದ ಬರೇ ವೇದಾಧ್ಯಯನ, ಶಾಸ್ತ್ರದ ಪ್ರವಚನದಿಂದ ಭಗವಂತ ಸಿಗ್ತಾನೆ ಅಂತಿಲ್ಲ. ಭಕ್ತಿಯಿಂದ ವಶನಾಗ್ತಾನೆ. ಗೋಪಸ್ತ್ರೀಯರು, ಅವ್ರಿಗೇನು ದೊಡ್ಡ ಶಾಸ್ತ್ರಾಧ್ಯಯನ ಆಗಿದ್ದಿಲ್ಲ. ಗೋಪ ಪುರುಷರು ವೃಂದಾವನದಲ್ಲಿ, ನಂದಗೋಕುಲದಲ್ಲಿ ಕೃಷ್ಣನ ಜೊತೆಗಿದ್ರು. ಆದರೆ ಅವರೆಲ್ಲ ಭಕ್ತಿಯಿಂದ ಸಾಧನೆ ಮಾಡಿದರು. ಹಾಗಾಗಿ ಕಲಿಯುಗದಲ್ಲಿ ಆ ಭಕ್ತಿ ಒಂದು ದೊಡ್ಡ ಸಾಧನ. ಒಂದು, ಭಗವಂತನಿಗೆ ದ್ರೋಹ ಮಾಡಬಾರ್ದು, ಭಗವಂತನ ಭಕ್ತರಿಗೆ ದ್ರೋಹ ಮಾಡಬಾರ್ದು. ಆ ಥರ ಮಾಡಿಬಿಟ್ರೆ ಎಲ್ಲಿ ಹೋದರೂ ಅವನಿಗೆ ಶಿಕ್ಷೆ ತಪ್ಪಿದ್ದಲ್ಲ, ಎಲ್ಲಿ ಹೋದ್ರೂ ಉದ್ಧಾರ ಆಗೋದಿಲ್ಲ. ಅಂಬರೀಷನ ಕಥಾ ಒಂದು ಅಲ್ಲಿ ಬರ್ತದೆ. ದುರ್ವಾಸಾಹ ದುಃಖಮಾಪನ್ನಃ ಪುರಾ ಭಕ್ತ ವಿನಿಂದಕಃ ಅಂತ ಮುಂದೆ ಭಾಗವತದ ಕಥಾ ಬರೋದಿದೆ 6-7ನೇ ಸ್ಕಂದಗಳಲ್ಲಿ. ಈಗ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅವತ್ತು ಏಕಾದಶಿ ಇತ್ತು. ಏಕಾದಶಿ ದಿವಸ ಅಂಬರೀಷ ಮಹಾರಾಜ ಉಪವಾಸ ಮಾಡ್ತಿದ್ದ. ದ್ವಾದಶಿ ಬೆಳಿಗ್ಗೆ ಉಪವಾಸ ಮುಗಿಸಿ ಪಾರಣ ಮಾಡಬೇಕು. ಪಾರಣ ನಾವು ಯಾವಾಗಲೂ 11 ಗಂಟೆ 12 ಗಂಟೆಗೆ ಮಾಡಿಬಿಡ್ತೀವಿ ಅನ್ನುವಂತಿಲ್ಲ. ಅದಕ್ಕೊಂದು ತಿಥಿ ಲೆಕ್ಕಾಚಾರ ಇರ್ತದೆ.
ಡೇಟ್ ಆದರೆ ಸರಿಯಾಗಿ ರಾತ್ರಿ 12 ಗಂಟೆಗೆ ಡೇಟ್ ಬದಲಾಗಿ ಇನ್ನೊಂದು ಡೇಟ್ ಬಂದ್ಬಿಡ್ತದೆ. ಆದರೆ ತಿಥಿ ಎನ್ನುವುದು ಗ್ರಹಗಳ ಚಂದ್ರನ ಚಲನೆಯನ್ನು ಅವಲಂಬಿಸಿದ್ದಾದ್ರಿಂದ ತಿಥಿ ಒಂದೊಂದು ದಿವಸ ಒಂದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಅದನ್ನು ಪಂಚಾಂಗದಲ್ಲಿ ಹಾಕಿರ್ತಾರೆ, ಇಷ್ಟೊತ್ತಿನ ನಂತರ ಭೋಜನ ಮಾಡಬೇಕು, ಇಷ್ಟೊತ್ತಿಗಿಂತ ಮುಂಚೆ ಮಾಡಬೇಕು ಅಂತ ಹಿಂಗೆಲ್ಲ. ಅದನ್ನು ಮೀರುವಂತಿಲ್ಲ. ಅದು ಏಕಾದಶಿ ಮತ್ತು ದ್ವಾದಶಿಗಳ ಮಹತ್ವ. ಮತ್ತು ಆ ಏಕಾದಶಿ ಮಾಡುವವರು ಹಿಂದಿನ ದಿವಸ ಪೂರ್ಣ ಉಪವಾಸ ಇರ್ತಿರ್ತಾರೆ, ಶುದ್ಧವಾದ ರೀತಿಯಲ್ಲಿ ಮಾಡೋರು. ಆದ್ದರಿಂದ ಅವರು ನಿರ್ದಿಷ್ಟ ಸಮಯದಲ್ಲಿ ಪಾರಣ ಮಾಡಲೇಬೇಕು. ಈ ಅಂಬರೀಷ ಉಪವಾಸ ಮಾಡಿದ್ದ. ದ್ವಾದಶಿ ದಿವಸ ಬೆಳಿಗ್ಗೆ ದುರ್ವಾಸ ಋಷಿಗಳು ಅವನ ಹತ್ರ ಬಂದರು. ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ ಅಂತ ಅವ್ನಿಗೆ ಸಂತೋಷನೇ ಆಯಿತು. ಬನ್ನಿ ಊಟಕ್ಕೆ ಸಿದ್ಧರಾಗಿ, ನಿಮಗೆ ಊಟ ಮಾಡಿಸಿದ್ಮೇಲೆ ನಾನು ಊಟ ಮಾಡ್ತೀನಿ ಅಂತ. ಆಯ್ತು, ಸ್ನಾನ ಮಾಡಿ ಬರ್ತೀನಿ ಅಂತ ಹೋದ್ರು ಅವರು. ದುರ್ವಾಸರು ತುಂಬ ವಿಕ್ಷಿಪ್ತ ಮನುಷ್ಯ, ಎಷ್ಟೊತ್ತಾದರೂ ಬರಲೇ ಇಲ್ಲ. ಇವನಿಗೆ ಚಿಂತೆ ಆಯಿತು. ಆ ದ್ವಾದಶಿ ಪಾರಣ ಭೋಜನ ಏನು ಮಾಡ್ತೀವಲ್ಲ, ಉಪವಾಸ ಬಿಡುವ ಕೆಲಸ, ಅದು ಆ ಮುಹೂರ್ತದೊಳಗೆ ಆಗಬೇಕು, ಟೈಮ್ ಒಳಗೆ ಆಗಬೇಕು. ಏನು ಬರ್ತಿಲ್ಲ, ಮತ್ತು ಈ ಕಡೆ ಅವ್ರು ಬರ್ತಿಲ್ಲ ಅಂತ ನಾನು ಹಾಗೆ ಬಿಟ್ಟರೆ ಶಾಸ್ತ್ರದ ಮಾತನ್ನು ಮೀರಿದಂತೆ ಆಗ್ತದೆ. ಮತ್ತು ಅವ್ರನ್ನ ಬಿಟ್ಟು ಊಟ ಮಾಡಿದರೆ ಅತಿಥಿಯನ್ನು ಬಿಟ್ಟು ಊಟ ಮಾಡಿದಂಗೆ ಆಗ್ತದೆ. ಏನು ಮಾಡಬೇಕು, ಇವ್ನಿಗೆ ಚಿಂತೆ ಆಯಿತು. ಅದಕ್ಕಾಗಿ ಏನು ಮಾಡಿದೆ, ತೀರ್ಥ ಮಾತ್ರ ತಗೊಂಡೆ. ಇನ್ನೇನು ಆ ಸಮಯ ಮೀರ್ತದೆ ಅಂತಿದ್ದಾಗ ತೀರ್ಥ ತಗೊಂಡೆ. ಅದಾದ್ಮೇಲೆ ಇವ್ರು ಬಂದರು ದುರ್ವಾಸರು. ಗೊತ್ತಾಯ್ತು ಅವರಿಗೆ, ಅವರು ದೊಡ್ಡ ಜ್ಞಾನಿಗಳೇ ಆಗಿದ್ರು. ತೀರ್ಥ ತೊಗೊಂಡ್ಬಿಟ್ಟು ನನ್ನ ಬಿಟ್ಟು ತೀರ್ಥ ಹೆಂಗೆ ತೊಗೊಂಡು ಅಂತ ತಕರಾರು ಶುರು ಮಾಡಿಬಿಟ್ರು. ಪರಿಸ್ಥಿತಿ ಅವನು ಹೇಳಿದೆ, ತೀರ್ಥ ಮಾತ್ರ ತೊಗೊಂಡಿದ್ದೇನೆ, ಭೋಜನ ನೀವು ಭೋಜನ ಮಾಡಿದ್ಮೇಲೆ ನಾನು ಮಾಡ್ತೇನೆ ಅಂತ. ಅವ್ರಿಗೆ ಸಿಟ್ಟು ತಡಿಲಿಕ್ಕಾಗಲಿಲ್ಲ. ಅವರು ತಮ್ಮ ಜಟೆ ಒಂದು ಕಿತ್ತಿ ನೆಲಕ್ಕೆ ಅಪ್ಪಳಿಸಿದ್ರು. ಒಂದು ರಾಕ್ಷಸಿಯನ್ನು ಸೃಷ್ಟಿ ಮಾಡಿದ್ರು. ಅದು ಅಂಬರೀಷನ ಬೆನ್ನು ಹೋಯ್ತು. ಅಂಬರೀಷನ ಕೊಂದು ಹಾಕಿಬಿಡ್ಬೇಕು. ಅಂಬರೀಷ ಸುಮ್ಮನೆ ಕೂತಿದ್ದ. ಅಂಬರೀಷನಿಗೆ ಭಗವಂತ ಚಕ್ರ ಕೊಟ್ಟಿದ್ದಂತೆ, ಯಾವತ್ತು ನಿನ್ನ ಕಾಪಾಡ್ತಿರ್ತದಂತ. ಕೊಟ್ಟಿದ್ದ ಅಂದ್ರೆ ಏನೋ ಭಗವಂತನ ಕೈಯಿಂದ ಬಿಟ್ಟು ಅದು ಇಲ್ಲಿ ಬಂದಿತ್ತು ಅಂತಲ್ಲ. ಚಕ್ರ ಅಂದ್ರೆ ಅದು ಒಂದು ದೇವತೆ, ಅದು ಅಲ್ಲೂ ಇರ್ತದೆ ಇಲ್ಲೂ ಇರ್ತದೆ. ಮತ್ತೆ ಬಂದೂಕಿಗಾದ್ರೆ ಬಾಂಬಿಗಾದ್ರೆ ಇಲ್ಲಿಂದ ಅಲ್ಲಿ ಹೋಲಿಕ್ಕೆ ಕೆಲವು ನಿಮಿಷಗಳು ಬೇಕು, ಕೆಲವು ಸೆಕೆಂಡ್ಗಳಾದ್ರೂ ಬೇಕು. ಚಕ್ರ ಕ್ಷಣಾರ್ಧದಲ್ಲಿ ಭಗವಂತ ಹೇಳುವುದೇ ತಡ, ಅಲ್ಲಿಂದ ಇಲ್ಲಿ ಬಂದೇ ಬಿಡ್ತದೆ. ಚಕ್ರ ಆ ರಾಕ್ಷಸಿಯನ್ನು ಕೊಂದು ಹಾಕಿತ್ತು. ದುರ್ವಾಸರನ್ನು ಬೆನ್ನಟ್ಟಿತ್ತು. ದುರ್ವಾಸರು ಇಂದ್ರ ಚಂದ್ರ ಎಲ್ಲೆಲ್ಲೋ ಓಡಾಡಿದ್ರು. ನೀನು ಭಗವಂತನ ಭಕ್ತನಿಗೆ ದ್ರೋಹ ಮಾಡಿದಿ, ಈಗ ಮಾಡಬಾರ್ದಿತ್ತು, ನಮಗೇನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವರೆಲ್ಲ ಕೈ ತೊಳ್ಕೊಂಡ್ಬಿಟ್ರು. ರುದ್ರನ ಹತ್ರ ಹೋದ, ರುದ್ರನು ಕೈ ಚೆಲ್ಲಿದ. ಇದ್ರಲ್ಲಿ ಆಗೋ ಕೆಲಸ ಅಲ್ಲ. ಬ್ರಹ್ಮನ ಹತ್ರ ಹೋದ, ಬ್ರಹ್ಮನೂ ಕೈ ಚೆಲ್ಲಿದ. ವಿಷ್ಣುವಿನ ಹತ್ರ ಹೋದ, ನನ್ನ ಭಕ್ತರ ದಾಸ ನಾನು, ಭಕ್ತನಿಗೆ ಅಪಚಾರ ಮಾಡಿದ್ದೆ, ಮತ್ತು ನಾನೇನು ಮಾಡ್ಲಿಕ್ಕೆ ಸಾಧ್ಯ, ಅಂಬರೀಷನ ಹತ್ರನೇ ಹೋಗು ಅಂತ ವಿಷ್ಣುನು ಅವನು ಕಳಿಸ್ಕೊಟ್ಬಿಟ್ಟ. ಇವನು ಬಂದು ಈ ಅಂಬರೀಷನ ಹತ್ರ ಕ್ಷಮಾಪಣೆ ಕೇಳಿದ. ಆಗ ಅಂಬರೀಷನಿಗೆ ನಾಚಿಕೆ ಆಯಿತು, ತಾವು ದೊಡ್ಡ ಜ್ಞಾನಿಗಳು, ನಾನೊಬ್ಬ ರಾಜ ಮಾತ್ರ, ನನ್ನಂಥ ರಾಜನಿಗೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾದವ್ರು ನೀವು ಅಂಥೇಳಿ ಆ ಚಕ್ರಕ್ಕೆ ನೀವು ಹಿಂತಿರುಗಿ ಹೋಗು ಅಂತ ಸಮಾಧಾನ ಹೇಳಿದೆ. ಚಕ್ರ ಹೊರಟೋಯ್ತು. ದುರ್ವಾಸರ ಸ್ವಭಾವ ಹಾಗೆ ಸ್ವಲ್ಪ ವಿಕ್ಷಿಪ್ತವಾಗಿತ್ತು. ಅದು ಸ್ವಭಾವನೆ ಆಗಿತ್ತು. ಅನೇಕ ಸರಿ ಈ ಥರ ಮಾಡ್ತಿದ್ರು, ಯಾರ್ಯಾರನ್ನೂ ಪರೀಕ್ಷೆ ಮಾಡ್ತಿದ್ರು. ತುಂಬ ಸಿಟ್ಟಿನ ಸ್ವಭಾವ ಬೇರೆ. ಅಂಬರೀಷನ್ ಪರೀಕ್ಷೆ ಮಾಡೋದು ಹೋಗಲಿ, ಒಂದ್ಸಲಿ ಕೃಷ್ಣನ್ನೇ ಪರೀಕ್ಷೆ ಮಾಡಿಬಿಟ್ಟಿದ್ರು ಅಂತ ಮಹಾಭಾರತದಲ್ಲಿದೆ. ಬಂದರು ಅಂತ ಕೃಷ್ಣನ ಅರಮನೆಗೆ. ಕೃಷ್ಣನ ಅರಮನೆಗೆ ಬಂದವರು, ಬನ್ನಿ ಇಲ್ಲೇ ಉಳ್ಕೊಳ್ಳಿ ಕೆಲವು ಕಾಲ ನಮ್ಮಲ್ಲಿ ಅಂತ ಅವ್ನು ಕರೆದ. ನೀನು ನಿನ್ನ ಹೆಂಡತಿ ನನಗೆ ಸೇವಾ ಮಾಡಬೇಕು ಅಂತಂದ್ರು. ಮಾಡ್ತೇವೆ ಅಂತಂದ ಕೃಷ್ಣ. ನನಗಿವತ್ತು ನಿಮ್ಮ ದ್ವಾರಕಾನಗರದಲ್ಲೆಲ್ಲ ಸಂಚಾರ ಮಾಡಬೇಕು ಅಂತ ಅನಿಸಿದೆ. ಆಯ್ತು, ರಥ ವ್ಯವಸ್ಥೆ ಮಾಡ್ತೇನೆ ಅಂದ ಕೃಷ್ಣ. ನಿನ್ನ ರಥ ತೊಗೊಂಡು ಏನು ಮಾಡಲಿ, ಆ ರಥಕ್ಕೆ ಕುದುರೆಗಳನ್ನ ಹೂಡಿ ಸಂಚಾರ ಮಾಡಿ ಉಪಯೋಗ ಇಲ್ಲ. ನೀನು ನಿನ್ನ ಹೆಂಡತಿ ಇಬ್ರು ರಥ ಎಳಿಬೇಕು ಅಂದ್ರೆ ನಾನು ಬರೋವನು ಅಂತ. ಆಯ್ತು, ಬರ್ತೇವೆ ಅಂತಂದ ಅವನು. ಕೃಷ್ಣ ರುಕ್ಮಿಣಿ ಸೇರಿ ರಥ ಎಳೆದ್ರು ಅಂತ. ಅವ್ನಿಗೆ ಏನು ಮನಸ್ಸಿಗೆ ಬರ್ತಿತ್ತು ಅದನ್ನೆಲ್ಲ ಮಾಡಿಕೊಡ್ತಿದ್ರು. ಒಂದ್ಸರಿ ನನಗೆ ಇವತ್ತು ಊಟಕ್ಕೆ ಪಾಯಸ ಬೇಕಾಗಿದೆ ಅಂತಂದು. ಆಯ್ತು, ವ್ಯವಸ್ಥೆ ಮಾಡ್ತೀನಿ. ಪಾಯಸಕ್ಕೆ ಏನು ದೊಡ್ಡ ಕಷ್ಟ, ಪಾಯಸ ಮಾಡಿಸಿದ್ರು. ಅದನ್ನೆಲ್ಲ ಅರ್ಧಂಬರ್ಧ ತಿಂದ್ರು ಆ ಋಷಿ. ಇಲ್ಲೆಲ್ಲ ಎಂಜಲಿದ್ರೆ ಇದನ್ನೆಲ್ಲ ಬೆಳ್ಕೊಡ್ರಿ, ನೀನು ನಿನ್ನ ಹೆಂಡತಿ ಇಬ್ರು ಮೈ ಅಂತೇಳಿ. ಇಂಥವೆಲ್ಲ ವಿಚಿತ್ರವಾದ ಸ್ವಭಾವಗಳು ಅವರು, ಬಹಳ ವಿಲಕ್ಷಣ ಸ್ವಭಾವ. ಸಿಟ್ಟು ಬೇರೆ. ವಾಸ್ತವಿಕವಾಗಿ ದುರ್ವಾಸ ಶಿವನ ಅವತಾರ. ಆದರೆ ಇಲ್ಲಿ ಬಂದಾಗ ಈ ಥರ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಜಗತ್ತಿಗೆ ಬಂದಾಗ ಇದೇ ದುರ್ವಾಸ ಶಿವನ ಹತ್ರ ಹೋಗಿದ್ದ, ನನ್ನ ಕಾಪಾಡು ಅಂತ. ಅವನು ಕಾಪಾಡೋದಿಲ್ಲ ಅಂತಂದ. ಇಲ್ಲಿ ಬಂದಾಗ ಈ ಥರ ಮಾಡ್ತಾನೆ. ದುರ್ವಾಸನ ಅವತಾರನೇ ಶುಕ ಎಷ್ಟು ವಿರಕ್ತ ಎಂದು ತಪ್ಪು ನಡೆದವನಲ್ಲ. ಕೆಲವು ಬಾರಿ ದೊಡ್ಡ ದೊಡ್ಡ ದೇವತೆಗಳು ಒಂದು ಅವತಾರದಿಂದ ಇಂಥ ಕೆಲಸ ಮಾಡ್ತಾರೆ, ಮತ್ತೊಂದು ಅವತಾರದಿಂದ ಮತ್ತೊಂದು ಕೆಲಸ ಮಾಡ್ತಾರೆ. ಜನರಿಗೆ ತತ್ವಗಳನ್ನು ತಿಳಿಸ್ತಿರ್ತಾರೆ.
ಆ ಕಥೆಯನ್ನು ಇಲ್ಲಿ ಭಾಗವತದಲ್ಲಿ ಈಗ ನೆನಪು ಮಾಡಿಕೊಂಡ್ರು. ಭಕ್ತ ಅಂಬರೀಷನ್ನು ಯಾವತ್ತೂ ಭಕ್ತರನ್ನು ಭಾಗವತರನ್ನು ಭಗವಂತನನ್ನು ಯಾವತ್ತೂ ನಿಂದಿಸಬಾರ್ದು. ಭಾಗವತ ಅಂದ್ರೆ ಏನರ್ಥ? ಭಗವಂತನಿಗೆ ಸಂಬಂಧಪಟ್ಟ ಭಕ್ತರೇ ಭಾಗವತರು, ಬೇರೆ ಏನಲ್ಲ. ನಿಮ್ಗೆ ಕೈಯಿಂದ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಯಾವ ವ್ರತಾನುಷ್ಠಾನ ಬೇಡ, ತೀರ್ಥಯಾತ್ರ ಬೇಡ, ಯೋಗಾಭ್ಯಾಸ ಬೇಡ, ಯಾಗ ಬೇಡ, ಶಾಸ್ತ್ರ ಚರ್ಚೆ ಯಾವುದೂ ಬೇಡ. ಅಲಂ ಜ್ಞಾನ ಕಥಾಲಾಪೈ ಭಕ್ತಿರೇಕಾಹಿ ಮುಕ್ತಿದ. ಭಕ್ತಿಯೊಂದೇ ಮುಕ್ತಿಯನ್ನು ಕೊಡ್ತದೆ. ಅವ ಭಕ್ತಿಗೆ ಭಾರಿ ಆನಂದ ಆಯ್ತು ನಾರದರ ಮಾತು ಕೇಳಿ. ಮತ್ತೆ ಆರೋಗ್ಯ ಅವಳಲ್ಲಿ ಚಿಗುರಿತು. ನಾನು ಬಹಳ ಸಂತೋಷ ಪಟ್ಟಿದ್ದೀನಿ. ಈಗ ನಾರದರೆ ನೀವು ಕೂಡ ಧನ್ಯರು. ಯಾಕೆಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಾನು ಯಾವತ್ತೂ ಇರ್ತೀನಿ ಎಂದು ದೂರ ಹೋಗೋದಿಲ್ಲ. ಆದರೆ ನನಗೆ ಇವತ್ತು ದುಃಖ ಆಗಿದ್ದಾಗ ನೀವು ನನ್ನ ದುಃಖವನ್ನು ಕಳೆದ್ರಿ. ಆದರೆ ನನ್ನ ಮಕ್ಕಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ಅದೊಂದು ಏನಾದರೂ ಮಾಡ್ರಿ. ಆಗ ನಾರದರು ಕರುಣೆಯಿಂದ ಆ ಜ್ಞಾನ ವೈರಾಗ್ಯಗಳಿಬ್ರು ಮುದುಕರು ಬಿದ್ದಿದ್ರಲ್ಲ, ಅವರನ್ನು ತಟ್ಟಿ ಅಲ್ಲಾಡಿಸಿದ್ರು. ಆದರೆ ಅವ್ರು ಹೇಳಲಿಲ್ಲ. ಅವರ ಸಮೀಪ ಹೋದರು, ಕಿವಿಗೆ ಸಮೀಪ ಹೋಗಿ ಜ್ಞಾನ ಎದ್ದೇಳೋ ಅಂತ ಕಿರ್ಚಿದ್ರು, ವೈರಾಗ್ಯ ಎದ್ದೇಳು ಅಂತ ಕಿರ್ಚಿದ್ರು. ವೇದ ಉಪನಿಷತ್ತು ಭಗವದ್ಗೀತೆ ಪ್ರವಚನ ಮಾಡಿದ್ರು. ಏನಾದರೂ ಅವ್ರು ಹೇಳಲೇ ಇಲ್ಲ. ಬಹಳ ಹೊತ್ತು ಆದ್ಮೇಲೆ ಎದ್ರು. ಆದ್ರೆ ಅವ್ರಿಗೆ ಏನಾಗಿಬಿಟ್ಟಿತ್ತು ಅಂದ್ರೆ ತೀವ್ರ ಅನಾರೋಗ್ಯದ ಕಾರಣದಿಂದಾಗಿ ಕಣ್ಣು ಬಹಳ ಹೊತ್ತು ತರಲಿಕ್ಕೂ ಆಗಲಿಲ್ಲ. ಮತ್ತೆ ಕಣ್ಣು ಮುಚ್ಚಿಬಿಟ್ರು, ಮತ್ತೆ ಮಲಗೇ ಬಿಟ್ರು. ಅವ್ರ ಪರಿಸ್ಥಿತಿ ಹೇಗಾಗಿತ್ತು ಅಂತಂದ್ರೆ ತೀರಾ ಅನಾರೋಗ್ಯದ ಕಾರಣದಿಂದ ಮೈ ಕೈ ಎಲ್ಲ ಒಣಗಿ ಹೋಗಿತ್ತು, ಕಟ್ಟಿಗೆ ಆದಂಗೆ ಆಗಿತ್ತು. ತಲೆ ಕೂದಲು ಎಲ್ಲ ನಿಮಿರಿ ನಿಂತು ಬಿಟ್ಟಿತ್ತು. ಕೂದಲಲ್ಲಿ ಒಂದು ಶಕ್ತಿ, ಕೂದಲೊಂದು ಬಲನೇ ಇರಲಿಲ್ಲ. ಅಂತಹ ದುಸ್ಥಿತಿ ಅವ್ರಿಗೆ. ಹಸಿವಿನಿಂದ ಸೊರಗಿ ಹೋಗಿದ್ರು. ಅಯ್ಯೋ ದೇವರೇ, ನಾನು ಏನು ಮಾಡಲಿ? ಈ ಜ್ಞಾನ ವೈರಾಗ್ಯಗಳ ಸಲುವಾಗಿ ನಾನು ಏನು ಮಾಡಬೇಕು? ಇವ್ರ ವೃದ್ಧಾಪ್ಯವನ್ನು ಹೇಗೆ ಕಳಿಬೇಕು ಅಂತ ಅವರು ಭಗವಂತನನ್ನ ನೆನೆದ್ರಂತ. ಅವರು ನೆನೆದು ಮುಂದೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಒಂದು ಆಕಾಶವಾಣಿ ಕೇಳಿತ್ತು. ವಿಚಾರ ಮಾಡಬೇಡ, ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಿಲ್ಲ, ಪ್ರಯತ್ನ ಸಫಲ ಆಗ್ತದೆ. ಸ್ವಲ್ಪ ವಿಳಂಬ ಆದೀತು, ಸಫಲ ಆಗ್ತದೆ. ಅದಕ್ಕಾಗಿ ನೀನೊಂದು ಮಹಾಕಾರ್ಯ ಮಾಡಬೇಕು, ಒಂದು ಸತ್ಕಾರ್ಯ ಮಾಡಬೇಕು. ಆವಾಗ ಈ ಜ್ಞಾನ ವೈರಾಗ್ಯಗಳ ವೃದ್ಧಾಪ್ಯವೂ ಹೋಗ್ತದೆ. ಅದನ್ನೆಲ್ಲ ಆಕಾಶವಾಣಿ ನಾರದ ಒಬ್ರಿಗೆ ಅಲ್ಲ, ಎಲ್ಲರಿಗೂ ಕೇಳಿತ್ತು. ಅವ್ರಿಗೆ ಆಶ್ಚರ್ಯ, ಅದೇನು ಸತ್ಕಾರ್ಯ ಮಾಡ್ಬೇಕು ಅಂತ ಹೇಳಿದ್ರು. ಏನು ಸತ್ಕಾರ್ಯ ಮಾಡ್ಬೇಕು ಅದನ್ನ ಹೇಳಲಿಲ್ಲ. ಆವಾಗ ನಾರದರು ಏನು ಸತ್ಕಾರ್ಯ ಮಾಡಬೇಕು ಅದೀಗ ಆಕಾಶವಾಣಿ ಹೇಳಲಿಲ್ಲ. ಬೇರೆ ಯಾರು ಹೇಳ್ತಾರ? ಯಾರೂ ಹೇಳಲಿಲ್ಲ. ಸರಿ, ಮತ್ತೆ ಇವ್ರು ಸಂಚಾರಕ್ಕೆ ಹೊರಟರು. ಆಕಾಶವಾಣಿ ನನಗೇನೋ ಒಂದು ಸತ್ಕಾರ್ಯ ಮಾಡಬೇಕು ಅಂತ ಹೇಳಿದೆ. ಅಲ್ಲೆಲ್ಲ ಸಾಧುಗಳನ್ನೆಲ್ಲ ನೋಡಿದ್ರು. ಅವ್ರಿಗೆಲ್ಲ ನಡೆದ ಕಥೆಯನ್ನೆಲ್ಲ ಪುರಾಣ ಹೇಳಿದ್ರು. ಹಿಂಗಾಯ್ತು, ನನಗೆ ಇಂತಿಂಥದ್ದು ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವ ಜ್ಞಾನ ಮತ್ತು ವೈರಾಗ್ಯ ಅನ್ನುವ ಮಕ್ಕಳು, ಅವ್ರ ತಾಯಿ ಭಕ್ತಿ, ಇವರೆಲ್ಲ ಕಾಣಿಸಿದ್ರು. ಆದರೆ ಅವರ ವೃದ್ಧಾಪ್ಯವನ್ನು ಪರಿಹಾರ ಮಾಡಬೇಕಾಗಿದೆ. ಆಕಾಶವಾಣಿ ಒಂದು ಕೇಳಿತ್ತು, ಮಹಾಕಾರ್ಯ ಒಂದು ಸತ್ಕಾರ್ಯ ಮಾಡು ಅಂತ ಹೇಳ್ತು. ಏನು ಸತ್ಕಾರ್ಯ ಮಾಡಬೇಕು ಅದನ್ನು ಹೇಳಲಿಲ್ಲ. ಆದ್ರೆ ಅವರೆಲ್ಲರೂ ಕಥೆ ಕೇಳಿದ್ರು. ಏನು ಸತ್ಕಾರ್ಯ ಮಾಡಬೇಕು ಅಂತ ಯಾರಿಗೂ ತಿಳಿಲಿಲ್ಲ. ಇದು ಅಸಾಧ್ಯದ ಮಾತು, ಇದೇನು ಸುಮ್ಮನೆ ನಿಮಗೆ ಸಾಧ್ಯ ಇಲ್ಲ ಅಂದ್ಮೇಲೆ ನಾವೇನು ಮಾಡೋದು? ನಾರದ್ರೆ ದೊಡ್ಡ ಋಷಿ. ಕೆಲವರು ಅಲ್ಲಿಂದ ಓಡೇ ಹೋಗ್ಬಿಟ್ರಂತ. ಏನು ಕಥೆ ಹೇಳ್ತೀರಪ್ಪ, ನಮ್ಗೆ ಇದರಿಂದ ಆಗೋ ಕೆಲಸ ಏನು ಅಂಥೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ರಂತ ಅವ್ರು. ಕೆಲವರು ಮೌನವಾಗಿಬಿಟ್ರು, ಏನೂ ಹೇಳಲಿಕ್ಕಾಗಲಿಲ್ಲ. ವೇದಾಂತ ಘೋಷ, ಭಗವದ್ಗೀತೆ, ಮಹಾಭಾರತ ಏನು ಕೇಳಿದ್ರು ಆಗ್ತಿಲ್ಲ. ಆ ಜ್ಞಾನ ವೈರಾಗ್ಯಗಳು ಹೇಳ್ತಾ ಇಲ್ಲ. ಮತ್ತಂದ್ರೆ ಇನ್ನೇನು ಉಪಾಯ ಇರ್ಲಿಕ್ಕೆ ಸಾಧ್ಯ? ಎಲ್ಲ ಉಪಾಯ ಮುಗಿದು ಹೋಗಿದೆ ಅಂಥೇಳಿ ಪರಸ್ಪರ ಅವ್ರು ಕಿವಿಗೆ ಮಾತಾಡ್ಕೊಂಡ್ರಂತ. ಏನು ಉತ್ತರ ಹೇಳೋದು ನಾವೇನು? ಮಹಾಯೋಗಿಯಾದಂಥ ನಾರದರಿಗೂ ತಿಳಿಯೋದ ವಿಷಯ ಅದು ನಮಗೇನು ತಿಳಿದಿತ್ತು ಅಂತ ಅವರೆಲ್ಲ ಕೈ ಚೆಲ್ಲಿಬಿಟ್ರು. ಆಗ ನಾರದರು ಬದ್ರಿ ಕ್ಷೇತ್ರಕ್ಕೆ ಹೋದರು. ಆ ಬದ್ರಿ ಕ್ಷೇತ್ರಕ್ಕೆ ಒಂದು ಹೆಸರಿದೆ, ನಮ್ಗೆ ಗೊತ್ತಿರಬೇಕು. ಅದು ಹೆಚ್ಚು ಎಲ್ಲ ಕಡೆ ಪ್ರಚಲಿತ ಇಲ್ಲ. ವಿಶಾಲ ಅಂತ ಕರೀತಾರೆ. ಇಲ್ಲಿ ಬದ್ರಿ ಅಂತ ಕರೆದಿದ್ದಾರೆ, ಹಿಂದೊಂದು ಕಡೆ ವಿಶಾಲ ಅಂತ ಬಂದಿತ್ತು. ಬದ್ರಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ವಿಶಾಲ ಅಂತ ಕೆಲವು ಕಡೆ ಬೋರ್ಡ್ ಹಾಕಿರ್ತಾರೆ. ಆದರೆ ಹೆಚ್ಚು ಅದು ಬಳಕೆಯಲ್ಲಿಲ್ಲ. ಬದ್ರಿ ವಿಶಾಲ ಅಂತ ಕರೀತಾರೆ. ಅಲ್ಲಿ ಹೋಗಿ ತಪಸ್ಸು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅಲ್ಲಿ ಮತ್ತೆ ಸನಕಾದಿ ಋಷಿಗಳು ಬಂದರು. ಸನಕ, ಸನಂದನ, ಸನತ್ ಸುಜಾತ, ಸನತ್ ಕುಮಾರ ಅಂತ 4 ಜನ ಋಷಿಗಳವರು. ನಾರದರಿಗೆ ಮತ್ತೆ ಭಾರಿ ಆನಂದ ಆಯಿತು. ನಿಮ್ಮ ದರ್ಶನ ಆಯಿತು, ನನಗೊಂದು ಭಾಗ್ಯ ಇದು.
ನೀವು ಬ್ರಹ್ಮನ ಮಕ್ಕಳು. ಅವ್ರದ್ದೊಂದು ವೈಶಿಷ್ಟ್ಯ ಏನಂದ್ರೆ ಅವ್ರು ಯಾವತ್ತೂ 5-6 ವರ್ಷದ ಮಕ್ಕಳಂತೆ ಇರ್ತಿರ್ತಾರಂತೆ. ಯಾವ ಕಾಲಕ್ಕೂ ಅದು ವಯಸ್ಸು ಮುಂದುವರಿಯೋದೇ ಇಲ್ಲ ಅವರಿಗೆ. ಯಾವತ್ತೂ ನಿಮ್ಗೊಂದು ಹೊಟ್ಟೆಗೆ ಆಹಾರ ಅಂತ ಬೇಕಂತಿಲ್ಲ, ಭಗವಂತ ನಾಮಸ್ಮರಣೆನೇ ನಿಮ್ಮ ಆಹಾರ. ಇಷ್ಟೆಲ್ಲ ಭಗವಂತನೇ ರಕ್ಷಕ ಅಂತ ನೀವು ನಂಬಿರುವುದರಿಂದ ಈ ಕಾಲನಾಗಲಿ, ಕಾಲನ ಸೇವಕಿಯಾದಂಥ ಮುಪ್ಪಾಗಲಿ, ಇವ್ರು ಯಾರೂ ಕೂಡ ನಿಮ್ಮನ್ನ ಮುಟ್ಟುತ್ತಾ ಇಲ್ಲ. ಅತಃ ಕಾಲ ಸಮಾಧಿಷ್ಟ ಜರಾ ಯುಷ್ಮಾನ್ ನ ಬಾಧತೆ. ಜರಾ, ನಾನು ಕಳೆದ ದಿವಸ ಹೇಳಿದ್ದೆ, ಭಕ್ತಿ ಅಂದ್ರೆ ಸ್ತ್ರೀ, ಭಕ್ತಿ ಶಬ್ದ ಸ್ತ್ರೀಲಿಂಗ. ಆ ಭಕ್ತಿ ಸ್ತ್ರೀಯಾಗಿ ಮೈವೆತ್ತು ಬಂದಿದ್ಲು. ಇದು ಸಂಸ್ಕೃತದ ಒಂದು ಸೊಗಸು ಅಂತ ಹೇಳಿದ್ದೆ. ಹಾಗೆ ಜರಾ ಇದು ಸ್ತ್ರೀಲಿಂಗ. ಮುಪ್ಪು ಕನ್ನಡದಲ್ಲಿ ಮುಪ್ಪು ಅಂತೇವೆ, ಆದರೆ ಕಾಲನ ಸೇವಕಿಯಾದ ಆ ಜರ ಅವಳು ಸ್ತ್ರೀಯಾಗೆ ಓಡಾಡ್ತಿರ್ತಾಳಂತೆ ಎಲ್ಲ ಕಡೆ, ಎಲ್ಲರಿಗೂ ಬೆನ್ನಟ್ಟಿರ್ತಾಳ ಅವಳು. ಇವರು ಭಗವಂತನನ್ನೇ ನಂಬಿದವರಾದ್ರಿಂದ ಆ ಜರಾನು ಕೂಡ ಇವ್ರಿಗೇನು ಮಾಡ್ಲಿಕ್ಕೆ ಸಮರ್ಥರಾಗಿರ್ಲಿಲ್ಲ. ಹಿಂದೆ ಜಯ ವಿಜಯರು ಅಂತ ದ್ವಾರಪಾಲಕರಿದ್ರು, ಭಗವಂತನ ದ್ವಾರಪಾಲಕರು. ಈ ಸನಕಾದಿಗಳು ಭಗವಂತನ ಭೇಟಿ ಮಾಡ್ಬೇಕು ಅಂತ ಹೋದಾಗ ಆ ಜಯ ವಿಜಯರು ಇವರ 4 ಜನರನ್ನು ಒಳಗೆ ಬಿಡ್ಲಿಲ್ಲ. ಆವಾಗ ಅವರು ಕುಪಿತರಾಗಿ ನೀವು ರಾಕ್ಷಸರಾಗಿ ಹುಟ್ಟ್ರಿ 3 ಜನ್ಮ ಅಂತ ಶಾಪ ಕೊಟ್ಬಿಟ್ಟಿದ್ರು. ರಾಕ್ಷಸರಾಗಿ ಹುಟ್ಟಿದ್ರೆ ಶಾಪ ಕೊಟ್ಟಿದ್ರು. ಅವರೇ ಹಿರಣ್ಯಕಶಿಪು ಹಿರಣ್ಯಾಕ್ಷ ಆಗಿ ಹುಟ್ಟಿದ್ರು. ಹಿರಣ್ಯಾಕ್ಷನನ್ನ ವರಾಹ ಕೊಂದು ಹಾಕಿದೆ, ವರಾಹ ರೂಪದ ಭಗವಂತ. ಹಿರಣ್ಯಕಶಿಪವನ್ನ ನರಸಿಂಹ ಕೊಂದು ಹಾಕಿದೆ. ಅವರೇ ಮುಂದೆ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ರು. ಅವರನ್ನ ರಾಮ ಕೊಂದು ಹಾಕಿದೆ. ಆ ಕೃಷ್ಣಾವತಾರದಲ್ಲಿ ಅವರೇ ಶಿಶುಪಾಲ ದಂತವಕ್ತರಾಗಿ ಹುಟ್ಟಿದ್ರು. ಅವರನ್ನು ಮತ್ತೆ ಭಗವಂತ ಕೊಂದು ಹಾಕಿದೆ. ಅಂತೂ ನಿಮ್ಮ ಕೋಪಕ್ಕೆ ತುತ್ತಾಗಿ ಅವರು ವೈಕುಂಠದಿಂದ ಕೆಳಗೆ ಬಂದು ಬೀಳ್ಬೇಕಾಯ್ತು. ಇಷ್ಟು ದೊಡ್ಡವರು ನೀವು, ಆದ್ರೆ ನಿಮ್ಮ ಅನುಗ್ರಹದಿಂದ ಮತ್ತೆ ಅವ್ರಿಗೆ ಸದ್ಗತಿ ಆಯಿತು. ಈಗ ಆ ಜ್ಞಾನ ವೈರಾಗ್ಯಗಳು ಅನ್ನುವ ಭಕ್ತಿಯ ಮಕ್ಕಳನ್ನು ನಾನು ಎಬ್ಬಿಸಿ ನಿಲ್ಲಿಸಬೇಕಾಗಿದೆ. ಅಶರೀರವಾಣಿ ಒಂದಾಯಿತು, ಅದೊಂದೇನೋ ಸಾಧನಾನುಷ್ಠಾನ ಮಾಡಬೇಕು ಅಂತ ಹೇಳಿತು. ಆ ಜ್ಞಾನ, ಭಕ್ತಿ, ವೈರಾಗ್ಯ ಈ 3 ಜನರಿಗೆ ಸುಖ ಆಗ್ಬೇಕೀಗ. ಭಕ್ತಿ ಒಂದೇನೋ ಎದ್ದು ನಿಂತಿದೆ, ಆ ಜ್ಞಾನ ವೈರಾಗ್ಯವನ್ನು ನಾನು ಮತ್ತೆ ಎದ್ದು ನಿಲ್ಲಿಸಬೇಕಾಗಿದೆ. ಪ್ರತಿ ಗೇಹಂ ಪ್ರತಿ ಜನಂ ತತಃ ಕ್ರೀಡಾಂ ಕರಿಷ್ಯತಿ. ಈಗ ನಾನು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನಿಲ್ಲಿಸಬೇಕಾಗಿದೆ. ಅದಕ್ಕಾಗಿ ನಾನೇನು ಮಾಡಬೇಕು? ಸ್ಥಾಪನಂ ಸರ್ವವರ್ಣೇಶು ಪ್ರೇಮಪೂರ್ವಂ ಪ್ರಯತ್ನತಃ. ಸರ್ವವರ್ಣೇಶು, ಯಾವ ಜಾತಿ, ಜನ, ವರ್ಗ, ಅಂತಸ್ತು ಏನು ಬೇಕಾದಿರಲಿ, ಎಲ್ಲರಲ್ಲೂ ಭಕ್ತಿಯನ್ನು ನಾನು ಈಗ ಜ್ಞಾನವನ್ನು, ವೈರಾಗ್ಯವನ್ನು, ಭಕ್ತಿಯನ್ನು ಸ್ಥಾಪಿಸಬೇಕಾಗಿದೆ. ಅದಕ್ಕಾಗಿ ಏನು ಮಾಡಲಿ? ಆಗ ಅವ್ರು ಹೇಳಿದರು, ದೇವರ್ಷಿಗಳೇ ಚಿಂತನೆ ಮಾಡಬೇಡಿ, ಏನು ಆಲೋಚನೆ ಮಾಡಬೇಡಿ. ಮಾ ಚಿಂತಾಂ ಕುರು ದೇವರ್ಷೆ ಹರ್ಷಂ ಚಿತ್ತೆ ಸಮಾವಹ. ಒಂದು ಉತ್ತಮ ಉಪಾಯ ಇದೆ, ಜ್ಞಾನ ವೈರಾಗ್ಯಗಳ ಉದ್ಧಾರಕ್ಕಾಗಿ ಒಂದು ಉಪಾಯ ಇದೆ. ನೀನು ಭಕ್ತರ ಮುಂದಾಳು, ಯೋಗ ಭಾಸ್ಕರನೇನು. ಸದಾ ಶ್ರೀಕೃಷ್ಣ ದಾಸಾನಾಂ ಅಗ್ರಣೀಹಿ ಯೋಗ ಭಾಸ್ಕರ. ಯೋಗ ಭಾಸ್ಕರ ಅಂತ ನಾರದರಿಗೆ ಹೆಸರು. ಬರೇ ಕಲಹಪ್ರಿಯ, ಸುಮ್ಮನೆ ಅಲ್ಲಿ ಜಗಳ ಹಚ್ಚೋರು, ಅದಷ್ಟೇ ಅವ್ರ ಬಿರುದಲ್ಲ. ಯೋಗ ಭಾಸ್ಕರ ಅಂತದ ಶಾಸ್ತ್ರ ಅವರನ್ನು. ತ್ವಯಿ ಚಿತ್ರಂ ನ ಮಂತವ್ಯಂ ಭಕ್ತ್ಯರ್ಥ ಮನೋವರ್ತಿನಿ. ನೀನು ನಿನ್ನಂಥವ್ರಲ್ಲದೆ ಮತ್ತೆ ಯಾರು ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ? ಭಕ್ತಿಯನ್ನ, ಜ್ಞಾನವನ್ನು, ವೈರಾಗ್ಯವನ್ನು ಎತ್ತಿ ಹಿಡಿಬೇಕು ಅಂತ ಪ್ರಯತ್ನ ನೀನು ಪಟ್ಟರೆ ಆಗ್ತದೆ. ಉಳಿದವ್ರು ಯಾರು ಮಾಡಿದ್ರೆ ಏನು ಸಾಧ್ಯ ಇದೆ? ಅನೇಕ ಜನ ಮುನಿಗಳು ಈ ಜಗತ್ತಿನಲ್ಲಿ ಬಂದಿದ್ದಾರೆ. ಅವರೆಲ್ಲ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಪ್ರವಚನ ಮಾಡಿದ್ದಾರೆ. ಅದರಿಂದ ಸ್ವರ್ಗ ಸಿಕ್ಕಿತ್ತು. ಮತ್ತೆ ಬಹಳ ಕಷ್ಟಕರವಾದ ವಿಧಾನಗಳನ್ನೇ ಹೇಳ್ತಾರೆ ಅವರೆಲ್ಲ. ಆದರೆ ಶಾಶ್ವತವಾದ ಫಲ, ಮುಕ್ತಿ, ಅದಕ್ಕೊಂದು ಮಾರ್ಗ ಸಿಗಬೇಕಾಗಿದೆ. ಅದಕ್ಕೊಂದು ರಹಸ್ಯವಾದ ಉಪಾಯನೂ ಇದೆ. ಅದನ್ನು ಉಪದೇಶ ಮಾಡುವ ಗುರು ಸಿಗಬೇಕು ಅಂದರೆ ಅದಕ್ಕೆ ದೊಡ್ಡ ಪುಣ್ಯವೂ ಬೇಕು. ಆಕಾಶವಾಣಿ ಅದನ್ನೇ ಹೇಳಿದೆ. ನಾವು ಅದನ್ನೀಗ ನಿನಗೆ ಹೇಳ್ತೇವೆ, ಕೇಳು. ವೈಕುಂಠ ಸಾಧಕ ಪಂಥಾಹ ಸತು ಗೋಪ್ಯೋ ಹಿ ವರ್ತತೆ ತಸ್ಯ ಉಪದೇಷ್ಟ ಪುರುಷ ಪ್ರಾಯೋ ಭಾಗ್ಯೇನ ಲಭ್ಯತೆ. ಸತ್ಕರ್ಮ ತವ ನಿರ್ದಿಷ್ಟ ವ್ಯೋಮವಾಚಾತು ಯತ್ ಪುನಃ ತದುಚ್ಯತೆ ಶೃಣುಷ್ವಾದ್ಯ ಸ್ಥಿರಚಿತ್ತ ಪ್ರಸನ್ನಧೀಹಿ. ಅದನ್ನೀಗ ನಾವು ನಿನಗೆ ಹೇಳ್ತೇವೆ, ಕೇಳು. ಈ ಜಗತ್ತಿನಲ್ಲಿ ಜ್ಞಾನ ಯಜ್ಞ ಮತ್ತು ದ್ರವ್ಯ ಯಜ್ಞ ಅಂತ 2 ಇರ್ತದೆ. ಭಗವದ್ಗೀತಾದಲ್ಲೂ ಅದು ಬಂದಿದೆ.
ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಅಂತ. ಯಜ್ಞಕುಂಡ ಸ್ಥಾಪನೆ ಮಾಡಿ ಅದರಲ್ಲಿ ಕಟ್ಟಿಗೆ ಹವಿಸ್ಸು ಎಲ್ಲ ಹಾಕಿ ತುಪ್ಪ ಹಾಕಿ ಏನು ಯಜ್ಞ ಮಾಡ್ತೀವಲ್ಲ ಅದ್ರಲ್ಲೇ ದ್ರವ್ಯ ಯಜ್ಞ. ಇದಲ್ಲದೆ ಜ್ಞಾನಯಜ್ಞ ಮತ್ತು ದ್ರವ್ಯಯಜ್ಞ ಅಲ್ಲದೆ ತಪೋಯಜ್ಞ ಅಂತ ಒಂದಿದೆ. ತಪೋಯಜ್ಞ ಅಂದರೆ ಕೃಚ್ಛ್ರ, ಚಾಂದ್ರಾಯಣ ಮೊದಲಾದಂಥ ಕಷ್ಟಕರವಾದಂಥ ವ್ರತಗಳು. ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ತಥಾಪರೆ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ತೇತು ಕರ್ಮ ವಿಸೂಚಕ. ಇದೆಲ್ಲ ಭಗವದ್ಗೀತಾದಲ್ಲಿ ಬಂದಿದೆ. ಕೃಚ್ಛ್ರ, ಚಾಂದ್ರಾಯಣ ಅಂತ ಕೇಳಬೇಕು. ಎಷ್ಟು ಕಷ್ಟಕರವಾದ ವ್ರತಗಳು ಒಂದು. ಕೆಲವು ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದಾಗ ಚಾಂದ್ರಾಯಣ ವ್ರತ ಮಾಡ್ರಿ ಅಂತಿರ್ತಾರೆ. ಅದೇನು ಚಾಂದ್ರಾಯಣ ವ್ರತ ಅಂದ್ರೆ ಹೆಸರೇ ಹೇಳುವಂತೆ ಚಂದ್ರನಿಗೆ ಸಂಬಂಧಪಟ್ಟ ವ್ರತ. ಅಮಾವಾಸ್ಯೆ ಕಳೆದು ಶುಕ್ಲ ಪಕ್ಷ ಏನು ಬರ್ತದೆ ಅಥವಾ ಕೃಷ್ಣ ಪಕ್ಷ ಬಂದಾಗ ವ್ರತ ಮಾಡ್ತಾರೆ, ಅಥವಾ ಶುಕ್ಲ ಪಕ್ಷ ಬಂದಾಗ ವ್ರತ ಮಾಡ್ತಾರೆ. ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಿರಣಗಳು ಹೆಚ್ಚಾಗ್ತಾ ಹೋಗ್ತವೆ, ಚಂದ್ರ ತುಂಬ್ಕೋತಾ ಹೋಗ್ತಾನೆ. ಆವಾಗ ಒಂದೊಂದು ತುತ್ತು ಆಹಾರ ಹೆಚ್ಚಿಗೆ ತಗೋತಾ ಹೋಗ್ಬೇಕು. ಕೃಷ್ಣ ಪಕ್ಷ ಬಂದಾಗ ಆಹಾರ ಸಂಖ್ಯೆ ಕಡಿಮೆ ಮಾಡಬೇಕು. ಅದಕ್ಕೆ ಚಾಂದ್ರಾಯಣ ವ್ರತ ಅಂತ ಕರೀತಾರೆ. ಅಷ್ಟು ಕಷ್ಟಕರವಾದ ವ್ರತ. ಕೆಲವು ಪಾಪಗಳಿಗೆ ಪರಿಹಾರವಾಗಿ ಅದನ್ನು ಹೇಳಿದ್ದಾರೆ. ಈಗ ಮಾಡ್ಲಿಕ್ಕೆ ಆಗ್ಬೇಕಲ್ಲ. ಹೊಟ್ಟೆ ತುಂಬಿ ಆಹಾರ ತಿಂದ್ರೂ ಇವತ್ತು ನಾವು ಆರೋಗ್ಯವಂತವಾಗಿ ಇರ್ತೀವಿ ಅಂತ ಸಾಧ್ಯ ಇಲ್ಲ. ಯಾಕಂದ್ರೆ ಆಹಾರದಲ್ಲಿ ಸತ್ವ ಇಲ್ಲ. ಅದಕ್ಕಾಗಿ ಕಲಿಯುಗದಲ್ಲಿ ಎಲ್ಲ ವ್ರತಗಳು ಏಕಾದಶಿ ವ್ರತದ ಹಿಂದೆ ಅಂತ ಹೇಳ್ತಿರ್ತಾರೆ. ಏಕಾದಶಿ ಒಂದು ಮಾಡ್ರಿ, ಉಳಿದಂತೆ ಎಲ್ಲ ವ್ರತಗಳನ್ನು ಮಾಡಿ ದಣಿಬೇಡ್ರಿ. ಮನೆಯಲ್ಲಿ ಸಂಪ್ರದಾಯ ಬಂದಿರ್ತದೆ. ಕೆಲವು ಬಾರಿ ಮಂಗಳವಾರ, ಕೆಲವರಿಗೆ ಗುರುವಾರ, ಕೆಲವರಿಗೆ ಸೋಮವಾರ ಅಂತೆಲ್ಲ ಬಂದಿರ್ತಾರೆ. ಮಾಡ್ರಿ, ಆದರೂ ಬಹಳ ಆಯಾಸ ಮಾಡ್ಕೊಳ್ಳೋದು ಬೇಡ ಶರೀರಕ್ಕೆ. ವಯಸ್ಸಾದ್ಮೇಲೆ ಮನುಷ್ಯನಿಗೊಂದು ಸಂಯಮ ಬೇಕು. ಅದಕ್ಕಾಗಿ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ಎಲ್ಲ ಇರ್ತಿರ್ತದೆ. ಆದರೂ ಮುಖ್ಯವಾಗಿ ಏಕಾದಶಿ ಒಂದು ವ್ರತ ಮಾಡ್ರಿ ಅಂತ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ. ಅಂತೂ ದ್ರವ್ಯಯಜ್ಞ ಮತ್ತು ತಪೋಯಜ್ಞ ಅಂತ ಈ ಥರದ 2 ಥರದ ಯಜ್ಞಗಳು. ಮತ್ತು ಕಷ್ಟನೇ ಅದನ್ನು ಮಾಡೋದು. ಇವೆಲ್ಲ ಸ್ವರ್ಗಕ್ಕೆ ಸಾಧನ ಆಗಬಹುದು. ಮುಕ್ತಿಗೆ ಸಾಧನ ಆಗಬೇಕಾದ್ದು ಜ್ಞಾನಯಜ್ಞ ಒಂದೇ. ಅದಕ್ಕೆ ಭಗವದ್ಗೀತಾನು ಕೂಡ ದ್ರವ್ಯಯಜ್ಞಕ್ಕಿಂತ ಜ್ಞಾನಯಜ್ಞ ಬಹಳ ದೊಡ್ಡದು ಅಂತ ಹೇಳ್ತದೆ. ಏನದು ಜ್ಞಾನಯಜ್ಞ ಅಂದರೆ? ಸ್ವಾಧ್ಯಾಯ, ಪ್ರವಚನ. ನಾವು ಓದುವುದು, ಯಾರ್ಯಾರು ಕೇಳ್ತಾರೆ ಅಂತ ಅಂದರೆ ಕೇಳುವವ್ರಿಗೆ ಹೇಳೋದು. ಇನ್ನೊಬ್ರು ಕೇಳಿದಾಗ ಹೇಳಬೇಕಾದ ಕರ್ತವ್ಯ. ಒಂದು ವೇಳೆ ಕೇಳುವವ್ರು ಸಿಗದೆ ಹೋದರೆ ಓದುವುದನ್ನು ನಿಲ್ಲಿಸುವಂತಿಲ್ಲ. ನಿತ್ಯ ನಾವು ನಮ್ಮ ಕೆಲಸ ಮಾಡ್ಕೋತಾನೆ ಇರಬೇಕು. ಅದು ನಿಲ್ಲಿಸುವಂತಿಲ್ಲ. ಅದರಲ್ಲಿಯೂ ಶ್ರೀಮದ್ ಭಾಗವತಾಲಾಪ ಸತು ಗೀತಃ ಶುಕಾದಿಭಿ ಭಕ್ತಿಜ್ಞಾನ ವಿರಾಗಾಣಂ ತದ್ಘೋಷೇಣ ಬಲಂ ಮಹತ್. ಎಲ್ಲ ಶಾಸ್ತ್ರಗಳಲ್ಲಿಯೂ ಬಹಳ ಮುಖ್ಯವಾದ್ದು ಈ ಸ್ವಾಧ್ಯಾಯ ಅನ್ನುವಂಥ ಜ್ಞಾನಯಜ್ಞ. ಶುಕ ಮೊದಲಾದವರು ಇದನ್ನ ಹೇಳಿದ್ದಾರೆ. ಅದನ್ನೇ ನಿಮಗೆ ಆಕಾಶವಾಣಿ ಹೇಳಿದ್ದು. ಒಂದು ಮಹಾಕಾರ್ಯ ಮಾಡು, ಸತ್ಕರ್ಮ ಮಾಡು ಅಂದರೆ ಭಾಗವತ ಪ್ರವಚನ ಮಾಡು ಜನರಿಗೆ, ಆವಾಗ ಈ ಜ್ಞಾನ ವೈರಾಗ್ಯಗಳು ಎದ್ದೇಳ್ತವೆ ಅಂತ ಹೇಳಿವೆ. ಭಾಗವತದ ಘೋಷದಿಂದಲೇ ಆ ಜ್ಞಾನ ವೈರಾಗ್ಯಗಳು ಎದ್ದು ನಿಲ್ತವೆ. ಅವುಗಳ ತಾಯಿಯಾದ ಭಕ್ತಿಗೂ ಸುಖ ಆಗ್ತದೆ. ಸಿಂಹ ಗರ್ಜನೆ ಮಾಡಿದಾಗ ತೋಳಗಳು ಓಡಿ ಹೋಗುವಂತೆ ಭಾಗವತ ಧ್ವನಿ ಕೇಳಿದಾಗ ಕಲಿಯ ದೋಷ ಎಲ್ಲ ಪರಿಹಾರ ಕಾಣ್ತದೆ. ಬಹಳ ಶುದ್ಧದಿಂದ ಇದನ್ನು ಮಾಡಬೇಕು. ಮತ್ತೆ ಆ ಜ್ಞಾನ ವೈರಾಗ್ಯಗಳು ಎದ್ದು ನಿಂತರೆ ಈ ಪ್ರೇಮದ ರಸವನ್ನು ಹರಿಸುವಂತ ಭಕ್ತಿ ಎಲ್ಲ ಮನೆಗಳಲ್ಲಿ ಮನಗಳಲ್ಲಿ ಮತ್ತೆ ನಲಿದಾಡ್ತಾಳೆ. ನಾರದರಂದ್ರು, ಅಲ್ರಿ ಆ ಜ್ಞಾನ ಭಕ್ತಿ ವೈರಾಗ್ಯಗಳ ಕಿವಿಯಲ್ಲಿ ಉಪನಿಷತ್ತಿನ ಶ್ಲೋಕ ಹೇಳಿದೆ, ಗೀತಾ ಶ್ಲೋಕ ಹೇಳಿದೆ, ಆವಾಗಲೇ ಅವ್ರು ಹೇಳಲಿಲ್ಲ. ಈ ಭಾಗವತ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತ ನಾರದರಂದ್ರು. ನನಗೊಂದು ಸಂಶಯ ಬಂದಿದೆ. ಯಾಕೆಂದ್ರೆ ಭಾಗವತದಲ್ಲಿ ಇರೋದೇನು? ವೇದ ಶಾಸ್ತ್ರಗಳ ಅರ್ಥವೇ ಇರೋದು. ಮತ್ತು ಅದನ್ನೇ ಹೇಳಿದೆ ಆಗಲಿಲ್ಲ, ಮತ್ತು ಇದನ್ನ ಹೇಳಿದೆ ಏನಾಗ್ತದೆ? ಅದಕ್ಕೆ ಅವರಂದ್ರು, ವೇದ ಉಪನಿಷತ್ತುಗಳ ಸಾರ ಭಾಗವತ. ಅದರಿಂದ ಏನು ಫಲ ಸಿಗಬೇಕೋ ಅದು ಸಿಗ್ತದೆ. ನೋಡು, ಒಂದು ದೊಡ್ಡ ವೃಕ್ಷ, ಮಾವಿನ ವೃಕ್ಷ, ಏನೋ ಒಂದು ವೃಕ್ಷ, ಇಡೀ ವೃಕ್ಷದಲ್ಲಿಯೂ ಸಾರ ಇದ್ದೇ ಇರ್ತದೆ. ಆದರೆ ಕಿತ್ತಿ ತಿನ್ನೋದು ಯಾವುದನ್ನು ತಿಂತೇವೆ? ಹಣ್ಣು ತಿಂತೇವೆ. ರುಚಿ ಇರೋದು ಹಣ್ಣಿನಲ್ಲಿ. ಈ ಹಣ್ಣು ಹುಟ್ಟಿದ್ದು ಮಾವಿನ ಗಿಡದಿಂದ ಅಂತ ಹೇಳಿದ್ರೆ ಕೊಂಬೆಗಳನ್ನು ತಿಂದರೆ ಅದರಿಂದ ಏನು ಉಪಯೋಗ ಆಗ್ತದೆ? ಕೊಂಬೆಯನ್ನು ಪ್ರಾಣಿಗಳು ತಿಂದಾವ. ನಾವೇ ಕೊಂಬೆ ತಿಂದು ಏನು ಮಾಡಬೇಕಾಗಿದೆ?
ಕೊಂಬೆ ಎಲೆಗಳನ್ನ ತಿಂದ್ರೆ ಉಪಯೋಗ ಇಲ್ಲ ನಮಗೆ. ಹಾಲಿನಲ್ಲಿ ತುಪ್ಪ ಇರ್ತದೆ, ಆದ್ರೆ ಆ ಹಾಲಿನಲ್ಲಿರುವ ತುಪ್ಪವನ್ನ ಆ ಹಾಲು ಕಾಯಿಸಿ ಅದಕ್ಕೆ ಹೆಪ್ಪ ಹಾಕಿ ಅದೆಲ್ಲ ಮಾಡ್ಬೇಕು. ಹೆಪ್ಪ ಹಾಕ್ಬೇಕು, ಆವಾಗ ಅದು ಮೊಸರು ಆಗ್ಬೇಕು, ಮೊಸರು ಇದ್ದದ್ದು ಬೆಣ್ಣೆ ಆಗ್ಬೇಕು, ಬೆಣ್ಣೆ ಇದ್ದು ತುಪ್ಪ ಆಗ್ಬೇಕು. ಆಧುನಿಕ ವಿಧಾನದಲ್ಲಿ ಹಾಲಿನ ಮೇಲಿನ ಕೆನೆಯನ್ನೇ ತೆಗೆದು ಅದನ್ನೇ ಬೆಣ್ಣೆ ಮಾಡಿ ತುಪ್ಪನೂ ಮಾಡ್ತಿರ್ತಾರೆ. ಅಂತೂ ಏನೇ ಆಗಲಿ ಒಂದು ಪ್ರೊಸೀಜರ್ ಇದೆ. ಅದಕ್ಕೆ ಮಥನ ಅಂತಾರೆ ನೋಡ್ರಿ, ದಧಿ ಮಥನ ಅಂತಾನೆ ಹೆಸರು. ಕಡಿಬೇಕು ಅದನ್ನ, ಅದಕ್ಕೆ ಹಾಗೆ ಶಾಸ್ತ್ರ ಮಥನ ಅಂತಿರ್ತಾರೆ. ಶಾಸ್ತ್ರದ ಮಥನ ಆದಾಗಲೇ ಭಕ್ತಿ ಹೊರಗೆ ಬರೋದು. ಹಾಲಿನಿಂದ ನೇರವಾಗಿ ಆಗ್ಬೇಕಂದ್ರೆ ಏನಾಗ್ಲಿಕ್ಕೆ ಸಾಧ್ಯ? ಇಡೀ ಕಬ್ಬಿನಲ್ಲೇ ಸಕ್ಕರೆ ಇದೆ, ಆದ್ರೆ ಆ ಸಕ್ಕರೆಯನ್ನು ಸವಿಬೇಕಂದ್ರೆ ಇಡೀ ಒಂದು ಕಬ್ಬು ತೆಗೆದು ಅದ್ರ ಸಿಪ್ಪೆ ಎಲ್ಲ ತೆಗೆದು ಒಂದು ಕಬ್ಬು ತಿನ್ಲಿಕ್ಕೆ ನಮ್ಗೆ ಎಷ್ಟು ಹೊತ್ತು ಹಿಡಿದಿತ್ತು ವಿಚಾರ ಮಾಡ್ರಿ. ಹಳೆ ಕಾಲದ ಜನ ಅಂತಲ್ಲ, ಈಗಿನ ಕಾಲದಲ್ಲೂ ಕಬ್ಬು ತಿನ್ನೋ ಅಭ್ಯಾಸ ಇಟ್ಕೊಂಡಿರು ಇದ್ದಾರೆ. ಅದರಿಂದ ಅವ್ರ ಆರೋಗ್ಯ ಸುಧಾರಿಸಿರ್ತದೆ, ಅಲ್ಲಿ ಗಟ್ಟಿಮುಟ್ಟಿರ್ತವೆ. ನಾವೆಲ್ಲ ಕಬ್ಬು ತಿನ್ನೋ ಅಭ್ಯಾಸ ಬಿಟ್ಟಿದ್ದೀವಿ, ಕಬ್ಬು ಬೆಳೆದೇ ತಿನ್ನೋ ಅಭ್ಯಾಸ ಬಿಟ್ಟಿದ್ದೀವಿ. ಸಕ್ಕರೆ ತಿನ್ನೋ ಅಭ್ಯಾಸ ಮಾತ್ರ ಹೇರಳವಾಗಿ ಇಟ್ಕೊಂಡಿದ್ವಿ. ಕಬ್ಬಿನ ಜಲ್ಲೆಯಲ್ಲಿ ಬುಡದಿಂದ ಕೊನೆ ತನಕ ಸಕ್ಕರೆ ಇರ್ತದೆ, ಆದ್ರೆ ಅದನ್ನ ಬೇರ್ಪಡಿಸಿ ಕಾರ್ಖಾನೆಯಲ್ಲಿ ತಯಾರು ಮಾಡಿ ಸಕ್ಕರೆ ರೂಪದಲ್ಲಿ ಕೊಟ್ಟಾಗಲೇ ಸವಿಲಿಕ್ಕಾಗ್ತದೆ. ಹಾಗೆ ವೇದೋಪನಿಷತ್ತುಗಳಲ್ಲಿ ಅದು ಇಲ್ಲ ಅಂತಲ್ಲ, ಆದರೆ ಭಾಗವತದಲ್ಲಿ ಅದರ ಸಾರ ಇದೆ. ಈ ಒಂದು ಪ್ರಯತ್ನ ಮಾಡಿ ನೋಡು. ವೇದ ಉಪನಿಷತ್ತೆಲ್ಲ ಹೋಗಿ ಜ್ಞಾನ ವೈರಾಗ್ಯಗಳ ಕಿವಿಯಲ್ಲಿ ಊದಿದ್ವಿ, ಅವ್ರೇನು ಮಾಡಲಿಲ್ಲ. ಆದರೆ ಭಾಗವತದ ಕಥೆಯನ್ನು ಒಂದ್ಸರಿ ಹೇಳಿ ನೋಡು, ಆವಾಗ ಆಗ್ತದೆ. ವೇದೋಪನಿಷತ್ತುಗಳಿಗಿದು ಸಮಾನ. ಜ್ಞಾನಭಕ್ತಿ ವೈರಾಗ್ಯಗಳ ಪುನರುಜ್ಜೀವನಕ್ಕಾಗಿಯೇ ವ್ಯಾಸರು ಇದನ್ನು ಮಾಡಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಇದರಿಂದ ಆಗಬೇಕಾದ ಫಲ ಸಿಕ್ಕೇ ಸಿಗ್ತದೆ. ಕಲಿಯುಗದಲ್ಲಿ ವೇದ ಉಪನಿಷತ್ತು ಎಲ್ಲ ತುಂಬ ಕಷ್ಟದ ಕೆಲಸ. ಅದು ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಆಗ ಆ ವೇದವ್ಯಾಸರು ಭಾಗವತ ರಚನೆ ಮಾಡಬೇಕು ಅಂತ ಹೊರಟಿದ್ರು. ನಿನಗೆ ಮರ್ತಿದೆ ಅಂತ ಕಾಣಿಸ್ತದೆ ನೀನು ಅಂತಾರೆ ಸನತ್ ಕುಮಾರ್ ಇವರೆಲ್ಲ ನಾರದರಿಗೆ. ಅದು ಮುಂದೆ ಬರೋದಿದೆ ಭಾಗವತದಲ್ಲಿ, ಮತ್ತೆ ನಾವು ಕೇಳ್ತೇವೆ. ಈ ವೇದವ್ಯಾಸರು 17 ಪುರಾಣ ರಚನೆ ಮಾಡಿದ್ರು, ಮಹಾಭಾರತ ರಚನೆ ಮಾಡಿದ್ರು. ಅದೆಲ್ಲ ಆದ್ಮೇಲೂ ಕೂಡ ಅವ್ರಿಗೆ ಇನ್ನೂ ಏನೋ ಸ್ವಲ್ಪ ಅಸಮಾಧಾನ, ಅತೃಪ್ತಿ, ದುಃಖ ಅಲ್ಲ ಅತೃಪ್ತಿ. ಇನ್ನೂ ನಾನು ಮಾಡ್ಬೇಕಾದ ಕೆಲಸ ಏನಿದೆ ಅಂತ ಅನ್ಸಿತ್ತು ಅವ್ರಿಗೆ. ಆಗ ಇದೇ ನಾರದರಲ್ಲಿ ಹೋಗಿದ್ರು. ಅದು ಬರ್ತದೆ ಮುಂದೆ ಕಥಾ. ಯಾಕೆ ವೇದವ್ಯಾಸರೇ, ಯಾಕೋ ಮನಸ್ಸಿಗೆ ಬಹಳ ಸಮಾಧಾನ ಇದ್ದಂತೆ ಕಾಣಿಸೋದಿಲ್ಲ ನಿಮಗೆ, ಏನಿದು? ಆಗ ಆ ವೇದವ್ಯಾಸರು, ನನಗೆ ಯಾಕೋ ಬಹಳ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ, ನಾನು ಏನು ಮಾಡಬೇಕಾಗಿದೆ ಅದನ್ನು ಹೇಳ್ರಿ ಅಂತ ನಾರದರನ್ನು ಕೇಳಿದ್ರಂತೆ. ನಾರದರಿಗೆ ನಗು ಬಂತು. ನೀವು ಅಷ್ಟು ದೊಡ್ಡ ಋಷಿ, ನಿಮಗೆ ನಾನು ಹೇಳೋದೇನಿದೆ? ನಿಮಗೆ ನಾನು ತಿಳಿಸುವುದೇನಿದೆ? ಏನೂ ಇಲ್ಲ. ಆಗ ಹೌದು, ನಾ ಎಲ್ಲ ಶಾಸ್ತ್ರಗಳನ್ನು ರಚನೆ ಮಾಡಿದೆ ಹೌದು, ಆದರೆ ನನಗಿನ್ನೂ ತೃಪ್ತಿ ಆಗುವಂತೆ ಕಾಣಿಸ್ತಿಲ್ಲ. ಇದು 1ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದಲ್ಲಿ ಈ ಕಥೆ ಬರ್ತದೆ. ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜಾಹ ಸರ್ವಾತ್ಮಕೇನಾಪಿ ತದಾ ನಾತುಷ್ಯತ್ ಹೃದಯಂ ತತಃ. ವ್ಯಾಸರಿಗೆ ಹೃದಯಕ್ಕೆ ತೃಪ್ತಿ ಆಗಲಿಲ್ಲಂತೆ. ನಾತಿ ಪ್ರಸನ್ನ ಹೃದಯ ಸರಸ್ವತ್ಯಾಸ್ತಟೆ ಶುಚವು. ಸರಸ್ವತಿ ನದಿ ಯಾವಾಗಿತ್ತು, ಇನ್ನು ಈಗ ಹೊರಟೋಗಿದೆ. ಅದರ ತೀರದಲ್ಲಿ ಹೋಗಿ ಕುತ್ಕೊಂಡ್ರಂತೆ. ಏನ್ ಮಾಡಬೇಕು? ಎಲ್ಲ ವೇದ ಅಧ್ಯಯನ ಮಾಡಿದೆ, ಜಗತ್ತಿಗೆ ಉಪದೇಶ ಮಾಡಿದೆ, ಗುರು ಆರಾಧನೆ ಮಾಡಿದೆ, ಜಗತ್ತಿಗೆ ಒಂದು ಆದರ್ಶ ತೋರಿಸಿದೆ, ಭಾರತದಂತ ದೊಡ್ಡ ಗ್ರಂಥವನ್ನು ರಚನೆ ಮಾಡಿದೆ, 17 ಪುರಾಣಗಳನ್ನು ರಚನೆ ಮಾಡಿದೆ, ಎಲ್ಲರಿಗೂ ತೋರಿಸಿಕೊಟ್ಟೆ. ಆದರೆ ಅಸಂಪನ್ನ ಇವಾಭಾತಿ, ನಾನು ಅವತಾರ ಮಾಡಿದ ಕೆಲಸ ಇನ್ನೂ ಪೂರ್ಣವಾಗಿ ಆದಂತಿಲ್ಲ, ಏನ್ ಮಾಡಬೇಕು? ಮಹಾಭಾರತವನ್ನು ರಚನೆ ಮಾಡಿದ ಮೇಲೂ ಇನ್ನೂ, ಯಾಕಂದ್ರೆ ಭಗವಂತನ ಮಹಿಮೆಯನ್ನು ಹೇಳಿ ಮುಗಿಯೋದು ಅಂತ ಅಲ್ಲ, ಅದು ಇನ್ನೂ ಕೆಲಸ ಇದೆ. ಮತ್ತೊಂದು ಗ್ರಂಥ ರಚನೆ ಮಾಡಬೇಕು ಅಂತಿದ್ದೇನೆ. ತಸ್ಯೈವಂ ಖಿನ್ನಮಾತ್ಮಾನಂ ಮನ್ಯಮಾನಸ್ಯ ಖಿದ್ಯತಃ ಕೃಷ್ಣಸ್ಯ ನಾರದಃ ಅಭ್ಯಾಗಾತ್. ಹೀಗೆ ವೇದವ್ಯಾಸರು ಖೇದ ಪಟ್ಕೊಂಡು ಕೂತಾಗ ಅಲ್ಲಿ ನಾರದರು ಬಂದಿದ್ರು. ಆ ನಾರದರು ವೇದವ್ಯಾಸರಿಗೆ ಸಮಾಧಾನ ಹೇಳಿದ್ರು. ನಾರದರು ಹೇಳಿದ್ರು, ಯಾಕೆ ನಿಮ್ಗೇನು ಆರೋಗ್ಯ ಬಹಳ ಇದ್ದಂತೆ ಕಾಣಿಸೋದಿಲ್ಲ, ಏನಾಗಿದೆ ನಿಮ್ಗೆ? ಆಗ ಹೌದು, ಎಲ್ಲ ಮಾಡಿದ್ದೀನಿ, ಗ್ರಂಥ ಎಲ್ಲ ರಚನೆ ಮಾಡಿದ್ದೀನಿ, ಆದರೂ ಇನ್ನೂ ಸಮಾಧಾನ ಇಲ್ಲ. ಹಾಗಾದ್ರೆ ನೀವು ಇನ್ನೂ ಒಂದು ಗ್ರಂಥವನ್ನು ರಚನೆ ಮಾಡಬೇಕಾಗಿದೆ, ಅದನ್ನು ಮಾಡ್ರಿ, ಆವಾಗ ನಿಮಗೆ ಸಮಾಧಾನ ಆಗ್ತದೆ ಅಂತ ನಾರದರು
ಭಾಗವತ ಹೇಳ್ರಿ, ಭಾಗವತ ರಚನೆ ಮಾಡ್ರಿ ಅಂತ ನಾರದರಿಗೆ, ಈ ನಾರದರೇ ಪ್ರೇರಣೆ ಕೊಟ್ಟವ್ರು ವ್ಯಾಸರಿಗೆ. ಅದೆಲ್ಲ ಆಗಿ ಹೋಗಿತ್ತು. ಆದರೆ ಮತ್ತೆ ಕಾಲಾನುಗುಣವಾಗಿ ನಾರದರಿಗೂ ಚಿಂತೆ ಆಗಿಬಿಟ್ಟಿತ್ತು. ಏನು ಮಾಡಬೇಕು, ಈ ಜಗತ್ತಿನಲ್ಲಿ ಭಗವಂತನ ಮಹಿಮೆಯನ್ನ ಮತ್ತೆ ಬಿತ್ತರಿಸಬೇಕಾಗಿದೆ, ಜ್ಞಾನ ವೈರಾಗ್ಯಗಳು ಎದ್ದು ನಿಲ್ಲಬೇಕಾಗಿದೆ, ಏನು ಮಾಡಬೇಕಾಗಿದೆ ಹೇಳ್ರಿ ಅಂತ ಅವ್ರಿಗೆ ಚಿಂತೆ ಆಗಿಬಿಟ್ಟಿತ್ತು. ಆ ಸನತ್ ಕುಮಾರಾದಿಗಳಂದ್ರು, ಅಲ್ರಿ ನೀವೇ ಭಾಗವತ ರಚನೆ ಮಾಡ್ಲಿಕ್ಕೆ ಕಾರಣರಾದ್ರೆ ಮಹಾಭಾರತ ರಚನೆಗೂ ಅವರೇ ಕಾರಣರಾಗಿದ್ದು. ಅದೆಲ್ಲ ಬರ್ತದಲ್ಲಿ ಮುಂದೆ ಮಹಾಭಾರತದಲ್ಲಿ ಬಂದಿದೆ. ನೀವೇ ಅದಕ್ಕೆ ಕಾರಣರಾಗಿದ್ರಿ. ಆ ವೇದವ್ಯಾಸರಿಗೆ ಚತುಶ್ಲೋಕಿ ಭಾಗವತ ಅಂತ ಅದನ್ನು ನೀವೇ ಉಪದೇಶ ಮಾಡಿದ್ರಿ. ನಿಮ್ಮ ಪ್ರೇರಣೆಗನುಸಾರವಾಗಿ, ನಿಮ್ಮ ಉತ್ತೇಜನಕ್ಕನುಸಾರವಾಗಿ ಅವರು ಭಾಗವತ ರಚನೆ ಮಾಡಿದ್ರು. ಇಷ್ಟೆಲ್ಲ ಇದ್ದು ಭಾಗವತದ ಸಾಮರ್ಥ್ಯದ ಬಗ್ಗೆ ನಿಮಗೆ ಸಂದೇಹ ಏನು ಹಾಗಾದ್ರೆ ಅಂದ್ರಂತ ಸನತ್ ಕುಮಾರಾದಿಗಳು. ಭಾಗವತ ಹೇಳ್ರಿ, ಪ್ರವಚನ ಶುರು ಮಾಡ್ರಿ, ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲಾರ್ದು ದುಃಖ ಹೋಗ್ತದೆ. ನಾರದರಿಗೆ ಬಹಳ ಸಂತೋಷ ಆಯ್ತು. ನೀವು ಕೊಟ್ಟ ಉಪದೇಶ ಜಗತ್ತಿನ ಅಮಂಗಳವನ್ನೆಲ್ಲ ಪರಿಹಾರ ಮಾಡ್ತದೆ. ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗಮಂ ಚ ಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮದಾಂಧಕಾರ ನಾಶಂ ವಿಧಾಯ ಹಿ ತದೋದಯತೆ ವಿವೇಕ. ನೀವು ಹೇಳಿದ್ದು ಒಳ್ಳೆ ಕೆಲಸ ಆಯಿತು. ಅನೇಕ ಜನ್ಮಗಳಲ್ಲಿ ಏನಾದರೂ ಒಂದು ಪುಣ್ಯ ನಾವು ಸಂಪಾದನೆ ಮಾಡಿದ್ರೆ ಆವಾಗ ಸಜ್ಜನರು ಸಿಗ್ತಾರೆ. ಸಜ್ಜನರು ಸಿಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ದುರ್ಜನರೇ ಹೆಚ್ಚಿರುವ ಪ್ರದೇಶದಲ್ಲಿ, ಅಂತ ಪರಿಸರದಲ್ಲಿ ಸಜ್ಜನರು ಸಿಗೋದೇನು ಸುಲಭದ ಕೆಲಸ ಅಲ್ಲ. ಆದ್ರೆ ಏನೋ ದೊಡ್ಡ ಪುಣ್ಯ ಇದ್ದಾಗ ಸಜ್ಜನರು ಸಿಗ್ತಾರೆ. ಆವಾಗ ಅಜ್ಞಾನ ಮೋಹ ಮದ ಇದೆಲ್ಲ ಹೋಗ್ತದೆ, ಒಂದಿಷ್ಟು ಜ್ಞಾನ ಬರ್ತದೆ. ಅಂಥವ್ರು ನಿಮ್ಮಂಥವ್ರಿಗೆ ದೊರೆತರೆ ಅಂತ ನಾರದರು ಆ ಸನತ್ ಕುಮಾರಾದಿಗಳನ್ನು ಹೊಗಳಿದರು. ಅಲ್ಲಿಗೆ 3ನೇ ಅಧ್ಯಾಯ ಸಮಾಪ್ತ ಆಗ್ತದೆ. ಮುಂದೆ ಅವರ ಪ್ರೇರಣೆಯಂತೆ ಹರಿದ್ವಾರಕ್ಕೆ, ಎಲ್ಲಿಂದ ಮುಂದೆ ಕೇದಾರ ಬದರಿ ಗಂಗೋತ್ರಿ ಯಮುನೋತ್ರಿಗೆ ಹೋಗ್ತೀವಲ್ಲ, ಅಲ್ಲಿ ಭಾಗವತ ಪ್ರವಚನ ಪ್ರಾರಂಭ ಮಾಡಿದರು ಅಂತ ಮುಂದಿನ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 2 ಅಧ್ಯಾಯಗಳು ಇಲ್ಲಿಗೆ ಸಮಾಪ್ತವಾಗಿವೆ. ಇವತ್ತಿನ ಭಾಗನೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನು ಋಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.